ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಒಬ್ಬ ಎಂಥ ನಟಿ ಅಂತಂದ್ರೆ, ಒಬ್ಬ ಎಂಥ ಸೂಪರ್ ಸ್ಟಾರ್ ಅಂತಂದ್ರೆ, ಅವರು ಒಂದರ ಹಿಂದೆ ಒಂದು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಎಂಥ ಕಲಾವಿದೆ ಅಂದ್ರೆ ತಮ್ಮ ಷರತ್ತುಗಳ ಮೇಲೆ ಕೆಲಸ ಮಾಡಿದ್ದಾರೆ. ನೀವು ಅವರಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ಕೆಲವೊಮ್ಮೆ ಅವರು ನಿಮ್ಮನ್ನ ಅಳಿಸಿದ್ದಾರೆ, ನಗಿಸಿದ್ದಾರೆ, ಮತ್ತೆ ತಮ್ಮ ಸಿನಿಮಾಗಳಿಗಾಗಿ ನಿಮ್ಮನ್ನ ಕಾಯಿಸಿದ್ದಾರೆ. ಪ್ಲೀಸ್ ವೆಲ್ಕಮ್ ನಗುಮುಖದ ಮತ್ತು ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದ ಕಾಜೋಲ್. ನಮ್ಮ ಇವತ್ತಿನ ಆಪ್ಕಿ ಅದಾಲತ್ನ ವಿಶೇಷವಾದ ಕಾರ್ಯಕ್ರಮದ ಜಡ್ಜ್ ಹಿಂದೂಸ್ತಾನ್ ಟೈಮ್ಸ್ನ ಎಂಟರ್ಟೈನ್ಮೆಂಟ್ ಮ್ಯಾನೇಜಿಂಗ್ ಎಡಿಟರ್ ಸೋನಲ್ ಕಾಲ್ರಾ. ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನ ಪ್ರಾರಂಭ ಮಾಡುವ ಮೊದಲು ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ಅನುಮತಿ ಪಡಿತಾ ಇದ್ದೇನೆ ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೆ. ನಿಮ್ಗೆ ಅನುಮತಿ ನೀಡ್ತಾ ಇದ್ದೀನಿ, ಸಭೆಯನ್ನ ಶುರು ಮಾಡಿ. ಮೊಕದ್ದಮೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಕಾಜೋಲ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಾಜೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ತರ್ಲೆ ಎಂಬುದು. ಕಾಜೋಲ್ ಅವರೇ, ನಾನು ಕೇಳ್ಪಟ್ಟೆ ಬಾಲ್ಯದಿಂದ ನೀವು ತುಂಬಾ ಚೇಷ್ಟೆ ಮಾಡ್ತಿದ್ರಿ ಮತ್ತೆ ತಾಯಿಯಿಂದ ತುಂಬಾ ಬೈಸ್ಕೊತಾ ಇದ್ರಿ ಅಂತ. ಖಂಡಿತ ಇಲ್ಲ. ನಾನಂತೂ ತುಂಬಾನೇ ಅಮಾಯಕ ಹುಡುಗಿಯಾಗಿದ್ದೆ. ಮತ್ತೆ ನನ್ನಮ್ಮ ನನ್ನನ್ನ ಹೂವಿನ ತರ ಸಾಕಿದ್ದಾರೆ. ಖಂಡಿತ ನನ್ಗೆ ಯಾವತ್ತೂ ಬೈಗಳ ಸಿಕ್ಕಿಲ್ಲ. ಅಮ್ಮ ಯಾವತ್ತೂ ನನ್ಗೆ ಬೈದಿಲ್ಲ, ಕೆಟ್ಟ ಕೆಲ್ಸ ನಾನ್ ಮಾಡಿಲ್ಲ. ನಾನೊಂಥರ ಮಾಡೆಲ್ ಚೈಲ್ಡ್. ನನ್ನಮ್ಮ ನನ್ಗೆ ಹೇಳ್ತಾ ಇದ್ರು, ಹಾಯ್ ನಿನ್ಗೂ ಒಬ್ಳು ಮಗಳಿರ್ಬೇಕಿತ್ತು, ನಿನ್ ಥರದವಳೆ ಅಂತ. ಖಂಡಿತ ನಾನು ಸ್ವಲ್ಪನೇ ನಾನು ಕೇಳ್ಪಟ್ಟೆ ಬೈಸ್ಕೊಂಡಿದ್ದೆಲ್ಲ ಹೊಡ್ಸ್ಕೊಂಡಿದ್ರಿ ಕೂಡ. ಈ ಸುಳ್ಳನ್ನ ಯಾರು ಹೇಳಿದ್ ನಿಮ್ಗೆ? ತುಂಬಾನೇ ಸಿಕ್ತಿತ್ತು ಆಕ್ಚುಲಿ. ತುಂಬಾನೇ ಹೊಡಿತಾ ಇದ್ರು. ನಾನು ತುಂಬಾನೇ ತುಂಟ್ ಹುಡುಗಿ ಆಗಿದ್ದೆ. ನಾನು ಡಿಫೆನ್ಸ್ ರೀತಿನಲ್ಲಿ ಹೇಳ್ಬೇಕು ಅಂತಂದ್ರೆ, ನಾನು ಒಂದು ಕಚೇರಿನಲ್ಲಿದ್ದೀನಿ, ನನ್ ಬಗ್ಗೆ ನಾನು ಡಿಫೆನ್ಸ್ ಮಾಡ್ಕೋಬೇಕು. ಈ ವಿಚಾರದ ಬಗ್ಗೆ ಅಂದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಯಾವಾಗ್ಲೂ ನನ್ನ ಅಪ್ಪ ಅಮ್ಮನ್ಗೆ ಅವ್ರು ಯಾವಾಗ್ಲೂ ಈ ಕೆಲ್ಸ ಮಾಡ್ಬೇಡ ಅಂತ ಹೇಳ್ತಿದ್ರು. ನಾನ್ ಹೇಳ್ತಿದ್ದೆ, ಐ ವಾಸ್ ಲೈಕ್, ಯಾಕೆ ಮಾಡ್ಬಾರ್ದು? ವೈ ಯಾಕೆ ಮಾಡ್ಬಾರ್ದು? ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ, ನಾನು ಮಾಡ್ತಾ ಇರೋದು ತಪ್ಪು ಅಂತ ನನ್ಗೆ ಅನ್ಸಿದ್ರೆ ಖಂಡಿತ ನಾನು ಬಿಟ್ಬಿಡ್ತೀನಿ ಆ ಕೆಲಸ ಮಾಡೋದನ್ನ. ಒಂದ್ ವೇಳೆ ಇಲ್ಲ ಅಂತಂದ್ರೆ, ನನ್ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ ಮಾಡೋದನ್ನ. ಆದ್ರೆ ಏಟ್ ಬಿದ್ದ ಮೇಲೆ ನಿಮ್ಗೆ ಅದರ ಪರಿಣಾಮ ಏನು ಆಗ್ತಿರ್ಲಿಲ್ವಾ? 5 ನಿಮಿಷಕ್ಕೆ ಇರ್ತಾ ಇತ್ತು. 5 ನಿಮಿಷಕ್ಕೆ ತುಂಬಾ ಪ್ರಭಾವ ಇರ್ತಾ ಇತ್ತು. ಆಮೇಲೆ ಇಮ್ಮಿಡಿಯೇಟ್ಲಿ ಅಳೋದು ಗಿಳೋದು ಎಲ್ಲ ಶುರುವಾಗ್ತಾ ಇತ್ತು. ಆಕ್ಚುಲಿ ಹೊಡಿಯೋಕ್ ಮುಂಚೆನೆ ಅಳೋದು ಶುರುವಾಗ್ಬಿಡ್ತಾ ಇತ್ತು. ಖಂಡಿತ 5 ನಿಮಿಷಕ್ಕೆ ಅದ್ರ ಪ್ರಭಾವ ಇರ್ತಾ ಇತ್ತು. ಹೇಳ್ಬೇಕು ಅಂದ್ರೆ 5 ನಿಮಿಷದವರೆಗೂ ಅಷ್ಟೇ ಆ ಪ್ರಭಾವ ಇರ್ತಾ ಇದ್ದಿದ್ದು. ಯಾವುದೋ ಒಂದು ಸಿನಿಮಾಗೋಸ್ಕರ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ನಿಮ್ಮ ಕಸಿನ್ ನಿಮ್ ಜೊತೆ ಕಳಿಸ್ಕೊಟ್ಟಿದ್ರು. ನೀವು ಅವ್ರ ಜೊತೆಗೆ ಹೋಗಿದ್ರಿ. ನಿಮ್ ಫೋಟೋ ಕೂಡ ತೆಗೆದ್ರು. ನೀವು ಹೀರೋಯಿನ್ ಆದ್ರಿ, ಅವ್ರು ಹಾಗೆ ಉಳ್ಕೊಂಡ್ರು. ಅವಳನ್ ಹಿಂದೆ ಉಳಿಲಿಲ್ಲ. ಅವಳ ಬಗ್ಗೆ ಕತೆ ಹೇಳ್ಬಿಡ್ತೀನಿ. ಅವಳು ಪಿಕ್ಚರ್ ಅಲ್ಲಿ ಬರ್ಬೇಕು ಅಂತಿದ್ಲು. ಆ ಫೋಟೋ ಸೆಷನ್ ನೀವ್ ಹೇಳಿದ್ದು ಸರಿಯಾಗಿತ್ತು. ನಾನ್ ಅವಳಿಗೆ ಧೈರ್ಯ ಹೇಳೋದಕ್ ಹೋಗಿದ್ದೆ. ಆ ಫೋಟೋ ಸೆಷನ್ ಮಾಡ್ಸೋವಾಗ, ನಾನಿದ್ದೀನಿ, ನೀನ್ ಟೆನ್ಷನ್ ತಗೋಬೇಡ ಅಂತ ಹೇಳ್ತಿದ್ದೆ. ಈಗ ನನ್ ಕೈ ಹಿಡ್ಕೋ, ವಿ ವಿಲ್ ಬಿ ಟುಗೆದರ್, ನಾವ್ ಜೊತೆಲಿರೋಣ ಅಂತ ಹೇಳ್ದೆ. ಆಗ ನಾವಿಬ್ರು ಒಟ್ಟಿಗೆ ಹೋದ್ವಿ. ಅಲ್ಲಿ ಫೋಟೋಸ್ ಅನ್ನ ತೆಗೆಸ್ಕೊಂಡ್ವಿ. ಆಮೇಲೆ ಅವಳಿಗೆ ಒಂದು ಆಡ್, ಅದರಿಂದ ಒಂದು ಆಡ್ ಸಿಕ್ತು. ಮತ್ತೆ ರಾಹುಲ್ ಅಂಕಲ್ ನನ್ ಫೋಟೋನ ನೋಡಿದ್ರು. ಮತ್ತೆ ಅವ್ರು ನನ್ನ ಕೇಳಿದ್ರು, ಫಿಲ್ಮ್ ಮಾಡಕ್ ಇಷ್ಟ ಇದ್ಯಾ ಅಂತ. ಇನ್ನೊಂದ್ ವಿಷಯ ಹೇಳ್ತೀನಿ, ಅವಳು ಆಡ್ ಶೂಟಿಂಗ್ಗೆ ಅಂತ ಹೋಗಿದ್ಲು. ಆದ್ರೆ ಸಂಜೆ ಮನೆಗ್ ಬಂದ ಮೇಲೆ ಸುಸ್ತಾಗಿ, ಅಯ್ಯೋ ಇಲ್ಲ, ನನ್ ಕೈಲಾಗಲ್ಲ, ಐ ಕಾಂಟ್ ಡೂ ದಿಸ್ ಅಂತ. ಎಷ್ಟು ಕೆಲ್ಸ ಮಾಡ್ಬೇಕು, ನನ್ ಕೈಲಾಗಲ್ಲಪ್ಪ, ಐ ಕಾಂಟ್ ಡೂ ದಿಸ್ ಅಂತೆಲ್ಲ ಹೇಳಿದ್ಲು. ಮೊದಲನೇ ದಿನ ಶೂಟಿಂಗ್ ಮಾಡಿದಾಗ ನಿಮ್ಗೆ ಹೇಗನ್ನಿಸ್ತು? ಆಕ್ಚುಲಿ ನನ್ಗೆ ಕೆಲ್ಸನೇ ಇರ್ಲಿಲ್ಲ. ನಾನು ಆಕ್ಚುಲಿ ಫೋಟೋ ಸೆಷನ್ ಮಾಡ್ಸಿದ ಟೈಮಲ್ಲಿ ಗೌತಮ್ ರಾಜಾಧ್ಯಕ್ಷ ಅವರು ಕತೆ ಬರ್ದಿದ್ರು ರಾಹುಲ್ ಅಂಕಲ್ ಪಿಕ್ಚರ್ಗೆ. ಹಬೆ ಕುದಿದು ಮತ್ತೆ ಮಿಕ್ಕಿ ನನಗೆ ಮೇಕಪ್ ಮಾಡಿದ್ದು. ಐ ಥಿಂಕ್ ಅವರಿಬ್ರು ನನ್ನನ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ನೀನ್ ನನ್ನ ಮಗಳು, ನೀನ್ ನನ್ನ ಮೊಮ್ಮಗಳು ಅಂತ. ಮತ್ ನಾನು ಅವ್ರವಳು ಆಗ್ಬಿಟ್ಟಿದ್ದೆ ಆ ಸಮಯದಲ್ಲಿ. ಮತ್ತೆ ಆಗ ರಾಹುಲ್ ಅಂಕಲ್ ಶೂಟಿಂಗ್ ಶುರು ಮಾಡಿದಾಗ ಇಬ್ರು ನನ್ ಜೊತೆಗಿದ್ರು.
ಆ ಶೂಟಿಂಗ್ ಅಲ್ಲೂ ಕೂಡ ನಾವು ಕೆನಡಾಗ್ ಹೋದ್ವಿ 40-50 ದಿನಕ್ಕೋಸ್ಕರ. ಅವಾಗ್ಲೂ ಕೂಡ ರಾಹುಲ್ ಅಂಕಲ್ ಶೆಡ್ಯೂಲ್ಗ್ ಬಂದಿದ್ರು. ಮತ್ತೆ ಎಲ್ರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ತುಂಬಾ ಕೆಲ್ಸಾನು ಮಾಡಿಸ್ಕೊಂಡ್ರು, ತುಂಬಾನೇ ಕೆಲ್ಸ ಮಾಡಿಸ್ಕೊಂಡ್ರು. ನಾವೆಲ್ಲ ಸೇರ್ಕೊಂಡು ಹೇಗ್ ಕೆಲ್ಸ ಮಾಡಿದ್ವಿ, ಒಂದ್ ದಿನದಲ್ಲಿ 18 ಗಂಟೆಗಳ ಕಾಲ ಕೆಲ್ಸ ಮಾಡ್ತಾ ಇದ್ವಿ. ಅದು ನೆನೆಸ್ಕೊಂಡ್ರೇನೆ ಕೆನಡಾನಲ್ಲಿ ಭಯ ಆಗತ್ತೆ. ನಮ್ ಬಟ್ಟೆಗಳನ್ನ ನಾವೇ ತಗೊಂಡ್ ಹೋಗ್ತಾ ಇದ್ವಿ, ಸ್ಲಿಪ್ಪರ್ಗಳನ್ನ ತಗೊಂಡ್ ಹೋಗ್ತಾ ಇದ್ವಿ. ಎವ್ರಿಥಿಂಗ್ ವಿ ಡಿಡ್ ಬೈ ಅವರ್ ಸೆಲ್ಫ್. ಸೊ ಇವಾಗ ಅದ್ರ ಬಗ್ಗೆ ಯೋಚಿಸಿದ್ರೆ ಅನ್ಸತ್ತೆ ಚೈಲ್ಡ್ ಲೇಬರ್. ಮತ್ತೆ ನಿಮ್ ಜೊತೆಗೆ ಕೆಲಸ ಮಾಡಿದಂತ ವ್ಯಕ್ತಿಗಳಿದ್ರಲ್ಲ, ಅವರು ಕೂಡ ತುಂಬಾ ಚೇಷ್ಟೆ ಮಾಡೋರೆ. ಶಾರುಖ್ ಖಾನ್ ನಿಮ್ಮನ್ನ ಸೈಕಲ್ ನಿಂದ ಬೀಳೋ ಹಾಗೆ ಮಾಡಿದ್ರು. ನೋಡಿದ್ರಾ, ಅವ್ರನ್ನ ಕಚೇರಿಗೆ ತರ್ಬೇಕಿತ್ತಲ್ವಾ ನೀವು? ಕರ್ಕೊಂಡ್ ಬಂದಿದ್ರಿ ಅಲ್ವಾ ಒಂದ್ಸಲ ನೀವು? ಆ ತರ ತುಂಟು ಕೆಲ್ಸಗಳನ್ನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಕಚೇರಿಗಳನ್ನ ಹುಡ್ಕೊಂಡ್ ಹೋಗ್ಬೇಕಾಗತ್ತೆ. ಹೇಗ್ ಬಿದ್ದಿದ್ರಿ ಅಂದ್ರೆ ನಿಮ್ಮ ನೆನಪೇ ಹೊರಟೋಗಿತ್ತು. ಇಲ್ಲ, ಸೈಕಲ್ಗೆ ಮತ್ತೆ ನನ್ನ ಸಂಬಂಧ ಇದೆಯಲ್ಲ, ನನ್ಗನ್ಸತ್ತೆ ಏನೋ ಅನುಬಂಧ ಅಂತ. ನಾನ್ ಯಾವಾಗ್ಲೇ ಸೈಕಲ್ ಮೇಲೆ ಹೋದ್ರು ಅದ್ ಸೈಕಲ್ ಪ್ರಾಬ್ಲಮ್, ನನ್ ಪ್ರಾಬ್ಲಮ್ ಅಲ್ಲ. ಸೈಕಲ್ದೇನೋ ಪ್ರಾಬ್ಲಮ್ ಇತ್ತು, ಅದಕ್ಕೆ ಸೈಕಲ್ ಇಂದ ಬಿದ್ದು ಹೋಗಿದ್ದು ನಾನು. ಸೈಕಲ್ದೇ ತಪ್ಪು. ಅಂದ್ರೆ ನೆನ್ಪಿನ ಶಕ್ತಿ ಕಳ್ಕೊಂಡಿದ್ದು ಅದಂತೂ ಸತ್ಯನೇ. ಕರಣ್ ಮತ್ತೆ ಶಾರುಖ್ ನನ್ಗೆ ತುಂಬಾನೇ ಪ್ರಯತ್ನ ಪಟ್ರು, ನನ್ಗೆ ನಂಬ್ಸೋದಕ್ ಪ್ರಯತ್ನ ಪಟ್ರು ನಾನು ಹಿಂದೆ ನಿಂತ್ಕೊಂಡ್ ಡಾನ್ಸ್ ಮಾಡೋಳು ಅಂತ. ಮತ್ತೆ ಹೀರೋಯಿನ್ ಬೇರೆ ಇನ್ಯಾರೋ ಇದ್ರು ಪಿಕ್ಚರ್ ಅಲ್ಲಿ. ನೀನು ಹಿಂದೆ ಇದ್ದೆ, ಯು ಆರ್ ಅನ್ ಎಕ್ಸ್ಟ್ರಾ, ಈ ಪಿಕ್ಚರ್ ಅಲ್ಲಿ ಎಕ್ಸ್ಟ್ರಾ ನೀನು. ಆದ್ರೆ ನನ್ನ ನೆನಪಿನ ಶಕ್ತಿ ವಾಪಸ್ ಬಂತು ಟೈಮಿಗೆ, ಥ್ಯಾಂಕ್ ಗಾಡ್. ಅಂದ್ರೆ ನಾನ್ ಕೇಳ್ಪಟ್ಟೆ ಅಜಯ್ ದೇವ್ಗನ್ ಅವರು ನಿಮ್ ಜೊತೆಗೆ ಮಾತಾಡಿ ಆ ಘಟನೆನ ಮತ್ತೆ ನೆನಪಿಸಿ ನಿಮ್ಗೆ ನೆನಪಿನ ಶಕ್ತಿನ ವಾಪಸ್ ತಂದ್ರು ಅಂತ. ಆಕ್ಚುಲಿ ನನ್ ನೆನಪಿನ ಶಕ್ತಿ ಹೋಗಿದ್ದಾಗ ಥ್ಯಾಂಕ್ ಗಾಡ್ ನನ್ಗೆ ನೆನಪಿದ್ದು ಒಂದೇ ವಿಚಾರ. ಆ ವಿಚಾರದಲ್ಲಿ ಅದು ಅಜಯ್ಗೆ ಫೋನ್ ಮಾಡಿ, ಅಜಯ್ ಎಲ್ಲಿದ್ದಾರೆ, ನಾನು ಅಜಯ್ ಹತ್ರ ಮಾತಾಡ್ಬೇಕು, ಫೋನ್ ಮಾಡಿ ಅಂತ ಹೇಳ್ತಿದ್ದೆ. ಆಗ ಅವ್ರ ಫೋನ್ ಕಾಲ್ ಬಂತು, ಮತ್ ನಾನು ಅವ್ರ ಜೊತೆ ಮಾತಾಡ್ದೆ, ನನ್ನ ನೆನಪಿನ ಶಕ್ತಿನೂ ವಾಪಸ್ ಬಂತು. ಅಂದ್ರೆ ನೋಡಿ, ನೀವು ಬಿದ್ದಂತ ಅನೇಕ ಘಟನೆಗಳಿವೆ. ದಿಲ್ವಾಲೆ ದುಲ್ಹಾನಿಯಾ ಲೇ ಜಾಯೆಂಗೆ ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ, ಓ ದೀವಾನೆ ಹಾಡು. ಆಗ ಕೂಡ ಶಾರುಖ್ ಖಾನ್ ನಿಮ್ಮನ್ನ ಬೀಳ್ಸಿದ್ರು. ಒಂದ್ಸಲ ಸೈಕಲ್ ಇಂದ ಕೆಳಗಡೆ ಬೀಳ್ಸಿದ್ರು, ಇನ್ನೊಂದ್ಸಲ DA ನಲ್ಲಿ ಎತ್ಕೊಳುವಾಗ ಬೀಳ್ಸಿದ್ರು. ಹೇಳಲೇ ಇಲ್ಲ, ಶಾರ್ಟ್ ಏನೋ ಮಾಡ್ಬೇಕಾಗಿತ್ತಂತೆ. ಬೈಫಾರ ಅವ್ರಿಗೆ ಸೈಡಲ್ ಕರೆದ್ಬಿಟ್ಟು ಹೇಳಿದ್ರಂತೆ, ಅವಳು ಬಂದಾಗ ಇದು ಸ್ಟೆಪ್ಪು, ಅವಳನ್ನ ನೀನ್ ಎತ್ಕೋಬೇಕು, ಹೀಗ್ ಮಾಡಿ. ಮತ್ತೆ ನಾವು ಅವಳಿಗೆ ಹೇಳಿಲ್ಲ, ಯಾಕಂದ್ರೆ ಎಕ್ಸ್ಪ್ರೆಷನ್ಸ್ ಬೇಕು, ರಿಯಲ್ ಎಕ್ಸ್ಪ್ರೆಷನ್ ಬೇಕು. ಮತ್ತೆ ಕಪಾಳಕ್ ಹೊಡಿವಾಗ ರಿಯಲ್ ಎಕ್ಸ್ಪ್ರೆಷನ್ ಸಿಗತ್ತಲ್ಲ ಹಾಗೆ. ಮತ್ತೆ ಇಮಿಡಿಯೇಟ್ಲಿ ಕೆಳಗಡೆ ಬಿದ್ದಾಗ ಆಕ್ಚುಲಿ ಆ ಎಕ್ಸ್ಪ್ರೆಷನ್ ನಿಜವಾಗ್ಲೂ ಜೆನ್ಯೂನ್ ಆಗಿತ್ತು. ನಾನೇನು ಹೇಳಿಲ್ಲ. ಮತ್ತೆ ಕುಚ್ ಕುಚ್ ಹೋತಾ ಹೈ ಸಿನಿಮಾದಲ್ಲಿ ನೀವು ಓಡ್ತಾ ಇದ್ರಿ, ಮಳೆ ಸೀನ್ ಇತ್ತು, ರಸ್ತೆ ಒದ್ದೆ ಆಗಿತ್ತು, ಅಲ್ಲೂ ಕೂಡ ಬಿದ್ರಿ. ಎಲ್ಲ ಪೂರ್ತಿ ಒದ್ದೆ ಆಗಿತ್ತು. ಮತ್ತೆ ಐ ಡೋಂಟ್ ನೋ ಇಲ್ಲಿ ಯಾರು ಕಾಟನ್ ಬುಕ್ಸ್ ಅನ್ನ ಓದಿರ್ತಾರೆ, ಕಾಮಿಕ್ಸ್ ಓದಿರ್ತಾರೆ ಅಂತ. ಅದ್ರಲ್ಲಿ ಒಂದು ಡ್ರಾಯಿಂಗ್ ಕಾಣಿಸತ್ತೆ, ಅದ್ರಲ್ಲಿ ಕಾಲ್ ಹಿಂಗ್ ಮೇಲಿರತ್ತೆ, ಧಬಕ್ ಅಂತ ಬಿದ್ದು ಹೋಗತ್ತೆ. ಆ ಕಾರ್ಟೂನ್ ಕ್ಯಾರೆಕ್ಟರ್ ಹೇಗ್ ಬೀಳತ್ತೋ ನಾನಂತೂ ಪೂರ್ತಿಯಾಗಿ ಅದೇ ತರ ಬಿದ್ದಿದ್ದೀನಿ. ಮತ್ತೆ ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಅಂಡ್ ಮತ್ತೆ ಎಲ್ರು ಓಡ್ಕೊಂಡ್ ಬಂದ್ರು, ನನ್ ಮೇಲೆ ಕಂಬಳಿಗಳನ್ನ ಹಾಕಿದ್ರು. ಮಳೆ ಸೀಕ್ವೆನ್ಸ್ ನಡೀತಾ ಇತ್ತು, ಬಟ್ಟೆಗಿಟ್ಟೆ ಎಲ್ಲ ನೆಂದು ಹೋಗಿತ್ತು, ಒದ್ದೆ ಆಗಿತ್ತು, ತುಂಬಾ ಚಳಿ ಇತ್ತು. ಸೊ ಎಲ್ರು ಬೆಡ್ಶೀಟ್ಗಳನ್ನ ತಗೊಂಡ್ ಬಂದ್ರು, ನನ್ನ ಕವರ್ ಮಾಡ್ತಾ ಇದ್ರು. ಮತ್ತೆ ಕೆಳಗಿಂದ ನಾನು ಎಲ್ರು ಹೇಳ್ತಾ ಇದಾರೆ, ಓ ಗಾಡ್ ಈಗೇನ್ ಮಾಡೋದು, ಎಷ್ಟು ಅಳ್ತಿದ್ದಾಳೆ, ತುಂಬಾ ಜೋರಾಗಿ ಅಳ್ತಾ ಇದ್ದಾಳೆ ಬಿಕ್ಕಳಿಸಿ. ಆದ್ರೆ ನಾನು ನಕ್ಕು ಉಚ್ಚಿ ಹಾಕ್ತಾ ಇದ್ದೆ ಅಲ್ಲಿ. ಆ ಕಂಬಳಿಗಳನ್ನೆಲ್ಲ ತೆಗ್ದಾಗ ನಾನ್ ಅನ್ಕೊಂಡೆ, ದಿಸ್ ಕ್ಯಾನ್ ಹ್ಯಾಪನ್ ಓನ್ಲಿ ವಿತ್ ಮೀ, ನನಗ್ ಮಾತ್ರ ಆಗೋಕ್ ಸಾಧ್ಯ. ಈ ಕಾರ್ಟೂನ್ ಕ್ಯಾರೆಕ್ಟರ್ ಫಾಲ್ ಅಂತ ಬೀಳೋದು ನಾನ್ ಮಾತ್ರ ಮಾಡೋಕ್ ಸಾಧ್ಯ. ವಿತೌಟ್ ಅ ಸ್ಟಂಟ್ ಮಾಸ್ಟರ್ ನಾನ್ ಮಾತ್ರ ಮಾಡೋಕ್ ಸಾಧ್ಯ. ನೋಡಿ, ಕರಣ್ ಜೋಹರ್ ಮತ್ತೆ ಶಾರುಖ್ ಖಾನ್ ಅವರು ಒಪ್ಕೊಳ್ತಾರೆ, ನೀವು ಯಾವ ಸೆಟ್ ಅಲ್ಲಿ ಬೀಳ್ತಿರೋ ಆ ಸಿನಿಮಾ ಹಿಟ್ ಆಗುತ್ತೆ ಅಂತ. ಎಂಥ ಭ್ರಮೆ ಇದು. ಅಂದ್ರೆ ಸ್ಟೋರಿ ಬಿಟ್ಬಿಡ್ಬೇಕು, ಸ್ಕ್ರಿಪ್ಟ್ ಮರ್ತು ಬಿಡ್ಬೇಕು. ನಾನ್ ಕೇಳ್ಪಟ್ಟೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಮೈ ನೇಮ್ ಇಸ್ ಖಾನ್ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಇಡೀ ಶೂಟಿಂಗ್ ಅಲ್ಲಿ ನೀವು ಬಿದ್ದೇ ಇಲ್ಲ. ಹಾ, ತುಂಬಾ ಟೆನ್ಷನ್ ಆಗಿದ್ರು ಅವರು. ಪ್ರತಿದಿನ ಕೇಳ್ತಾ ಇದ್ರು, ನಿನ್ ಸ್ಲಿಪ್ಪರ್ ಸರಿಯಾಗಿದ್ಯಾ, ನೀನ್ ಇನ್ನೂ ಬಿದ್ದಿಲ್ಲ ಪಿಕ್ಚರ್ ಅಲ್ಲಿ. ನಾನೇ ಹೇಳ್ತಾ ಇದ್ದೆ, ಎಷ್ಟ್ ಕೆಟ್ಟವ್ರು ನೀವೆಲ್ಲ ಫ್ರೆಂಡ್ಸಾ? ಹಾ, ಏನ್ ಆಸೆ ಪಡ್ತೀರಾ ನಾನು ಬೀಳ್ಬೇಕು ಕೆಳಗಡೆ, ಹೇಗಾದ್ರೂ ಬೀಳ್ಲಿ, ಅದ್ ಹಿಂಗಾದ್ರೂ ಬೀಳ್ಲಿ, ಹೆಂಗಾದ್ರೂ ಬೀಳ್ಲಿ ಅಂತ. ಅಂದ್ರೆ ಅಲ್ಲೂ ಕೂಡ ಬಿದ್ರ? ಹೌದು. ಮನೆಗ್ ಹೋಗಕ್ 2 ದಿನಕ್ ಮುಂಚೆ ಬಿದ್ದೆ. ಆಗ ಅವ್ರಿಗೆ ಅನ್ನಿಸ್ತು, ನಾನ್ ಖಂಡಿತ ಈ ಮೂವಿ ಪಿಕ್ಚರ್ ಹಿಟ್ ಆಗತ್ತೆ ಅಂತ ಅವ್ರಿಗೆ ಅನ್ನಿಸ್ತು. ಅವ್ರಿಗೆ ನಂಬಿಕೆನೇ ಇರ್ಲಿಲ್ಲ ಪಿಕ್ಚರ್ ಅಲ್ಲಿ, ಮ್ಯೂಸಿಕ್ ಅಲ್ಲಿ, ಕಥೆನಲ್ಲಿ ನಾನ್ ಬೀಳೋದ್ರಲ್ಲಿ ಒಂದು ನಂಬಿಕೆ ಇತ್ತು. ಬಹುಶಃ ಅದಕ್ಕೆ ನಿಮ್ ತಂದೆ ನಿಮ್ಮನ್ನ ಮರ್ಸಿಡೀಸ್ ಬೆಂಜ್ ಅಂತ ಕರೀತಾ ಇದ್ರು.
ಸದ್ಯಕ್ಕೆ ಅದು ಬಿದ್ದಿಲ್ವಲ್ಲ. ಆಕ್ಚುಲಿ ನನ್ನ ಡ್ಯಾಡಿಗೆ ನನ್ಗೆ ಹೆಸರಿಡ್ಬೇಕೆ ಆಸೆ ಪಡ್ತಾ ಇದ್ರು, ಮರ್ಸಿಡೀಸ್ ಅಂತ. ಆ ಹೆಸರು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಆ ಮರ್ಸಿಡೀಸ್ ಕಂಪನಿ ಇದೆಯಲ್ವಾ, ಅವರು ಆ ಹೆಸರನ್ನ ತಮ್ಮ ಮಗಳಿಗೆ ಇಟ್ಟಿದ್ರು, ಆ ಕಂಪನಿ ಹೆಸರನ್ನ. ಅದಕ್ಕೆ ಅವ್ರಿಗೆ ಅನ್ನಿಸ್ತಾ ಇತ್ತು, ಅವ್ರ ಮಗಳಿಗೆ ಮರ್ಸಿಡೀಸ್ ಅಂತ ಹೆಸರಿಟ್ಟಾಗ ನಾನ್ ಯಾಕೆ ನನ್ನ ಮಗಳಿಗೆ ಮರ್ಸಿಡೀಸ್ ಅಂತ ಇಡಬಾರ್ದು ಅಂತ ಯೋಚಿಸಿದ್ರು. ಸೊ ಮಮ್ಮಿಗೆ ಡ್ಯಾಡಿಗೆ ಈ ವಿಚಾರದಲ್ಲಿ ತುಂಬಾ ಜಗಳ ಆಗಿತ್ತು. ಆಗ ಮಮ್ಮಿ ತುಂಬಾ ಸಮಾಧಾನವಾಗಿ ಉತ್ತರ ಕೊಟ್ಟಿದ್ರು, ಈ ತರ ಎಲ್ಲ ಆಗೋಕ್ ಸಾಧ್ಯ ಇಲ್ಲ. ಸೊ ಇವೆಂಚುಲಿ ಕೊನೆಗೆ ಕಾಜಲ್ ಅಂತ ಹೆಸರಿಟ್ಟು ನಿಮ್ಮ ತಂದೆ ನಿಮ್ಗೋಸ್ಕರ ಹಾಡು ಹಾಡ್ತಿದ್ರ? ಖಂಡಿತ. ನನ್ನ ಡ್ಯಾಡಿ ಆಕ್ಚುಲಿ ನಾನ್ ಮುಂಚೆನೆ ಹೇಳಿದ್ದೆ ನಿಮ್ಗೆ, ನಾನ್ ತುಂಬಾ ಒಳ್ಳೆ ಹುಡುಗಿ ಅಂತ. ನಾನ್ ತುಂಬಾ ಒಳ್ಳೆ ಹುಡುಗಿ ಆಗಿದ್ದೆ. ನಾನ್ ಒಂದು ಕೆಲ್ಸನೂ ಕೆಟ್ಟದ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನಮ್ ಡ್ಯಾಡಿ ಹಾಡ್ತಾ ಇದ್ರು, You look like an angel, you walk like an angel, you talk like an angel, but you're the devil in disguise. ಅಂದ್ರೆ ಮ್ಯೂಸಿಕ್ ಪ್ಯಾಷನ್ ಅಲ್ಲಿಂದನೇ ಶುರುವಾಗಿತ್ತು ನಿಮ್ಗೆ? ಖಂಡಿತ. ನಾನು ಐ ಥಿಂಕ್ ನಾನು ಚಿಕ್ಕವಳಿದ್ದಾಗ್ಲೂ ನನ್ನ ಡ್ಯಾಡಿ, ನನ್ನ ಮಾಮ, ನಮ್ಮಮ್ಮ, ವಿ ಆರ್ ಆಲ್ ಫ್ಯಾನ್ಸ್ ಆಫ್ ರಾಕ್ ಅಂಡ್ ರೋಲ್, ಕಿಶೋರ್ ಕುಮಾರ್. ಅವ್ರದೆಲ್ಲ ಎಷ್ಟು ಸಿನಿಮಾಗಳು ಬರ್ತಿತ್ತೋ, ಅವರ ಸಿನಿಮಾಗಳದು ಅಂದ್ರೆ ಹಾಡುಗಳು ಆವಾಗ ಕ್ಯಾಸೆಟ್ ಅಲ್ಲಿ ಬರ್ತಾ ಇತ್ತು. ಅದ್ರ ಬಗ್ಗೆ ಯಾರು ಗೊತ್ತಿದ್ಯೋ ಏನೋ ಗೊತ್ತಿಲ್ಲ ಇವಾಗ ಕ್ಯಾಸೆಟ್ ಅಂದ್ರೆ ಏನು ಅಂತ. ಯಾರ ಹತ್ರ ಆದ್ರೂ ಕ್ಯಾಸೆಟ್ ಪ್ಲೇಯರ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆಗ ಕ್ಯಾಸೆಟ್ ಇರ್ತಾ ಇತ್ತು. ನನ್ನ ಡ್ಯಾಡಿ ನನಗೋಸ್ಕರ ಯಾವಾಗ್ಲೂ 6 ತಿಂಗಳಿಗೆ ಒಂದ್ಸಲ ಒಂದು ಕ್ಯಾಸೆಟ್ ಅನ್ನ 6 ತಿಂಗಳಿಗೆ ಒಂದ್ಸಲ ಒಂದು ಕ್ಯಾಸೆಟ್ ಅಲ್ಲಿ ಎಲ್ಲಾ ಲೇಟೆಸ್ಟ್ ಹಿಟ್ಸ್ ಗಳನ್ನ ರೆಕಾರ್ಡ್ ಮಾಡಿ ತರ್ತಾ ಇದ್ರು. ಅದು ನನ್ಗೆ ತುಂಬಾ ದೊಡ್ಡ ವಿಚಾರ, ತುಂಬಾ ದೊಡ್ಡ ಗಿಫ್ಟ್ ಆಗಿತ್ತು ನನ್ಗೆ ಆ ಸಮಯದಲ್ಲಿ. ದಟ್ ವಾಸ್ ಅ ಬೆಸ್ಟ್ ಗಿಫ್ಟ್. ಆದ್ರೆ ಕಾಜೋಲ್, ಎಂತ ಸಮಯ ಬರುತ್ತೆ ಅಂದ್ರೆ ನಿಮ್ಮ ಪ್ಯಾಷನ್ ಆದಂತ ಸಂಗೀತನ ನೀವು ಪಕ್ಕಕ್ಕಿಡ್ಬೇಕಾಗತ್ತೆ ಸಾಕಷ್ಟು ವರ್ಷಗಳ ತನಕ. ಹಾ, ಬಟ್ ಆದ್ರೆ ಅದು ಐ ಥಿಂಕ್ ನಾರ್ಮಲಿ ನ್ಯಾಚುರಲಿ ನನ್ಗೆ ಅರ್ಥನೇ ಆಗ್ಲಿಲ್ಲ ಅದು. ನಾನು ಯಾವಾಗ ಅದನ್ನ ಕೇಳೋದನ್ನ ಬಿಟ್ಬಿಟ್ಟೆ ಅಂತ. ಆ ಸಮಯದಲ್ಲಿ ನಿಶಾ ಹುಟ್ಟಿದ್ಲು. ಅವಳು ಹುಟ್ಟಿದಾಗ ಅಂದ್ರೆ ತಾಯಿ ಆದಾಗ ಅದು ಯಾವ ತರ ಆಗತ್ತೆ ಅಂತಂದ್ರೆ ಆ ವಿಚಾರದಲ್ಲಿ ನೀವು ಫೇಲ್ ಆಗೋಕ್ ಸಾಧ್ಯನೇ ಇಲ್ಲ. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಫೇಲ್ ಆಗ್ಬೋದು. ಅಂದ್ರೆ ಜೀವನದಲ್ಲಿ ಫೇಲ್ ಆಗ್ಬೋದು, ಅಥವಾ ಕೆರಿಯರ್ ಅಲ್ಲಿ ಫೇಲ್ ಆಗ್ಬೋದು, ಹ್ಯಾಂಡಲ್ ಮಾಡ್ಕೋಬಹುದು. ಅದನ್ನ ಮ್ಯಾರೇಜ್ ಅಲ್ಲೂ ಫೇಲ್ ಆಗ್ಬೋದು, ಅದನ್ನು ಕೂಡ ಹೇಗೋ ಮ್ಯಾನೇಜ್ ಮಾಡ್ಬೋದು. ನೀವು ಏನೇ ಮಾಡಕ್ ಹೋದ್ರು ಒಂದ್ ವೇಳೆ ಅದರಲ್ಲಿ ಫೇಲ್ ಆದ್ರೆ ಅದನ್ನ ಖಂಡಿತ ಮ್ಯಾನೇಜ್ ಮಾಡಬಹುದು. ಆದ್ರೆ ಪ್ಯಾರೆಂಟ್ಹುಡ್ ಅದೊಂಥರ ಹೇಗೆ ಅಂದ್ರೆ ನೀವು ಕಾಂಟ್ ಅಕ್ಸೆಪ್ಟ್ ದ ಫ್ಯಾಕ್ಟ್ ನೀವು ಫೇಲ್ ಆಗ್ತೀರಾ ಅನ್ನೋದನ್ನ ಅಷ್ಟೇ. ಅಂದ್ರೆ ನೀವು ಎಷ್ಟ್ರ ಮಟ್ಟಿಗೆ ಹೋಗ್ತೀರಾ ಅಂದ್ರೆ ನೀವು ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ. ಐ ಮೀನ್ ದ ಬೆಸ್ಟ್ ಪೇರೆಂಟ್ ಎವರ್. ಅಂಡ್ ನಿಶಾ ಹುಟ್ಟಿದಾಗ ಮೊದಲನೇ 3 ವರ್ಷ ಅಂತೂ ಸಿರಿಂಜ್ ಮೆಷರ್ಮೆಂಟ್ ಅಲ್ಲಿ 10 ml ಇದ್ಯಾ, 5 ml ಇದ್ಯಾ, 3 ml ಇದ್ಯಾ, ಇಲ್ಲ 3.5 ml ಡಾಕ್ಟರ್ ಹೇಳಿದ್ದು 3.5 ml. ಈ 3.5 ml ನ ಯಾಕೆ 4 ml ಹಾಕಿದ್ದು? 4 ml ಬೇಡ ಅದು. ಸೊ ನಾನು ಹಾಗಿದ್ದೆ ಆ 3 ವರ್ಷ. ಮತ್ತೆ 3 ವರ್ಷದ ನಂತರ ಐ ರಿಯಲೈಸ್ಡ್ ನಿಶಾ ದೊಡ್ಡವಳಾಗಿದ್ದಾಳೆ ಸ್ವಲ್ಪ. ಐ ವಾಸ್ ಲಿಟಲ್ ಮೋರ್ ರಿಲ್ಯಾಕ್ಸ್ಡ್. ಸಡನ್ ಆಗಿ ನಂಗೆ ರಿಯಲೈಸ್ ಆಯ್ತು, ಅಯ್ಯೋ ಇಷ್ಟು ವರ್ಷ ನನ್ನ ಮ್ಯೂಸಿಕ್ ನ ಕೇಳಿಸ್ಕೊಂಡೇ ಇಲ್ಲ. ನನ್ನ ಎಲ್ಲ ಕ್ಯಾಸೆಟ್ಗಳೆಲ್ಲ ಹೋಯ್ತು, ಸಿಡಿಗಳೆಲ್ಲ ಹೋಯ್ತು, ನನ್ಗೆ ಅರ್ಥನೇ ಆಗ್ಲಿಲ್ಲ. ಅಂಡ್ ನಂಗೆ ರಿಯಲೈಸ್ ಆಯ್ತು, ನಾನು ಟೇಪ್ ರೆಕಾರ್ಡ್ನ ಆನೇ ಮಾಡಿಲ್ಲ, ಟಿವಿನಂತೂ ಮುಟ್ಟೇ ಇಲ್ಲ ನಾನು ನನ್ನ ಮ್ಯೂಸಿಕ್ ಅನ್ನ ಕೇಳೋದಿಕ್ಕೆ. ಅಂಡ್ ಆಗ ನಾನು ದಟ್ಸ್ ನಾಟ್ ಮೀ, ನಾನು ಹೀಗಿರ್ಲಿಲ್ಲ. ನನಗೆ ಯಾವುದು ತುಂಬಾ ಇಷ್ಟ ಆಗಿತ್ತೋ, ಯಾವುದು ನನ್ನ ಪ್ಯಾಷನ್ ಆಗಿತ್ತೋ, ನಾನದನ್ನ ಅದ್ ಹೇಗ್ ಮರ್ತೋದೆ. ಆದ್ರೆ ಅದ್ ಹೇಗಾಯ್ತು, ಇಷ್ಟು ಆರಾಮಾಗೆ ನಿಧಾನವಾಗಿ ಆಗೋಯ್ತು, ಅದ್ ನನ್ಗೆ ಅರ್ಥನೇ ಆಗ್ಲಿಲ್ಲ. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನ ಈ ಮೊಕದ್ದಮೆಯ ಮತ್ತೊಂದು ಸುತ್ತು. ಕರಣ್ ಅವನು ನನ್ಗನ್ಸತ್ತೆ 20 ವರ್ಷದ ಹುಡುಗ ಡಿಸ್ಕೋನಲ್ಲಿ 3 ಪೀಸ್ ಸೂಟ್ ಅನ್ನ ಹಾಕೊಂಡ್ ಬಂದಿದ್ದ. ಈಗ ನೀವ್ ನನಗ್ ಹೇಳಿ, ನಿಮ್ಮ ಇಂಟ್ರೊಡಕ್ಷನ್ ಅವನ್ ಜೊತೆಗಾದ್ರೆ ನೀವೇನ್ ಹೇಳ್ತೀರಾ? ಹಲೋ, ಹೌ ಆರ್ ಯು ಅಂತ ಹೇಳ್ತೀರಾ ಅಥವಾ ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಸೂಪರ್ ಸ್ಟಾರ್ ಕಾಜೋಲ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಾಜೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರು ಬಾಯಿ ಬಡಕಿ ಎಂಬುದು. ಕಾಜೋಲ್, ಶಾರುಖ್ ನನ್ನ ಹತ್ರ ಹೇಳಿದ್ರು, ದೇವ್ರು ಕಾಜೋಲ್ನ ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾನೆ, ತುಂಬಾ ಸುಂದರಿ ಮಾಡಿದ್ದಾನೆ, ಒಳ್ಳೆ ನಟಿಯಾಗಿ ಮಾಡಿದ್ದಾನೆ, ಆದ್ರೆ ಸೈಲೆನ್ಸರ್ ಹಾಕೋದನ್ನ ಮರ್ತು ಹೋಗಿದ್ದಾನೆ. ನನ್ಗನ್ನಿಸ್ತು ಹೇಳುವಾಗ ಫಿಲ್ಟರ್ ಹಾಕೋದನ್ನ ಮರ್ತು ಬಿಟ್ಟಿದ್ದಾನೆ ಅಂತ.
ಹಾ, ನನ್ ಪ್ರಕಾರ ಫಿಲ್ಟರ್ ಕೂಡ ಮತ್ತೆ ವಾಲ್ಯೂಮ್ ಕಂಟ್ರೋಲ್ ಕೂಡ ಮರ್ತು ಬಿಟ್ಟಿದ್ದಾನೆ ಅನ್ಸತ್ತೆ. 2 ವಿಚಾರ ಇಲ್ಲ. ಬಹುಶಃ ಅದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕೆಲವೊಂದ್ಸಲ ಅದನ್ನು ಯೋಚಿಸ್ತೇನೆ. ಬಟ್ ಐ ಥಿಂಕ್ ಬಾಯ್ ಬಡ್ಕಿ ಅಂದ್ರೆ ನಾನು ಇವಾಗ್ಲೇ ಹೇಳ್ತೀನಿ, ತುಂಬಾ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ. ಒಂದ್ ವೇಳೆ ಅವ್ರು ನನ್ನ ಪ್ರಶ್ನೆ ಕೇಳಿದಾಗ ಮತ್ತೆ ನಾನು ಅದಕ್ಕೆ ಉತ್ತರ ಕೊಡ್ಲೇಬೇಕಲ್ವಾ? ಅದ್ರಲ್ಲಿ ನಾನು ನನ್ನ ಪ್ರಕಾರ ಉತ್ತರ ಕೊಟ್ಟಿದ್ದೀನಿ. ನೋಡಿ, ನೀವು ಬಾಯ್ ಬಡಿಕೆ ಆಗಿರೋದ್ರಿಂದ ಎಲ್ರಿಗೂ ಸಮಸ್ಯೆನೆ. ಶಾರುಖ್ ಖಾನ್ ಹೇಳ್ತಾರೆ ಸೈಲೆನ್ಸರ್ ಇಲ್ಲ ಅಂತ, ಹಾಗೆ ಕರಣ್ ಜೋಹರ್ ಹೇಳ್ತಾರೆ ನೀವು ಪ್ರೆಷರ್ ಕುಕ್ಕರ್ ತರ ಅಂತ. ಯಾವಾಗ ಸೀಟಿ ಹಾಕ್ತೀರಾ, ಯಾವಾಗ ಬ್ಲಾಸ್ಟ್ ಹಾಕ್ತೀರಾ ಅನ್ನೋದೇ ಗೊತ್ತಾಗಲ್ಲ. ನಾನು ಅಷ್ಟು ಕೆಟ್ಟವಳೇನಲ್ಲ. ಬಹುಶಃ ಇದ್ದೆ ಒಂದ್ ಸಮಯದಲ್ಲಿ, ಮತ್ತೆ ಬಟ್ ನಾನು ತುಂಬಾ ಒಳ್ಳೆಯವಳಾಗಿದ್ದೀನಿ ಇವಾಗ. ನಾನು ತುಂಬಾ ತುಂಬಾ ಸುಧಾರಿಸ್ಕೊಂಡಿದ್ದೀನಿ. ಒಂದು 10% ಫಿಲ್ಟರ್ ಅಂತೂ ಬಂದಿದೆ. ತುಂಬಾ ಕಡಿಮೆ ಬಂದಿದೆ. ನೀವು ಶಾರುಖ್ ಖಾನ್ ಅವರನ್ನ ಬಾಜಿಗಾರ್ ಸೆಟ್ ಅಲ್ಲಿ ಮೊದಲನೇ ಸಲ ಭೇಟಿ ಮಾಡಿದಾಗ ನೀವು ಹೇಳಿದ್ರಂತೆ ಎಂತ ಹುಡುಗ ಇವನು ಮಾತೇ ಆಡೋದಿಲ್ವಲ್ಲ ಅಂತ. ಹಾ, ತುಂಬಾ ವಿಚಿತ್ರವಾಗಿತ್ತು. ಒಂದ್ ವಿಚಾರ ಹೇಳ್ಬಿಡ್ತೀನಿ ನಾನು ಇವಾಗ್ಲೇ. ಅದು 1st January ಆಗಿತ್ತು. ನಾನು ಅವನ್ನ ಮೀಟ್ ಮಾಡಿದಾಗ ಇಯರ್ ಎಂಡ್ 31st ಅಲ್ಲಿ ಎಲ್ರೂ ಲೇಟ್ ನೈಟ್ ಪಾರ್ಟಿ ಮಾಡಿ ಅಲ್ಲಿಗೆ ಬಂದಿದ್ದು. ಮೊದಲನೇ ಜಾನ್ವರಿ ಕೆಲಸ ಮಾಡೋದಿಕ್ಕೆ. ಯಾರು January 1st ಕೆಲಸ ಮಾಡ್ತಾರೆ, ಆ ಕೆಲಸನ ಶಾರುಖ್ ಖಾನ್ ಮಾತ್ರ ಮಾಡೋಕ್ ಸಾಧ್ಯ. ಅಂಡ್ ಬಟ್ ನಾನು ಹೇಗಿದ್ದೆ ಅಂದ್ರೆ ಐ ವಾಸ್ ಲೈಕ್ ಅಬೌಟ್, ಅಂಡ್ ನಾನು ಚಬಿ ಆಗಿದ್ದೆ, ಜಾಲಿ ಆಗಿದ್ದೆ, ಲೌಡ್ ಆಗಿದ್ದೆ. ಆ ಟೈಮಲ್ಲಿ ಅವನ ಮೇಕಪ್ ಮ್ಯಾನ್ ಇದ್ರು ರವಿದಾದ ಅಂತ. ಅವರು ಮಹಾರಾಷ್ಟ್ರನ್. ಅವ್ರ ಜೊತೆ ನಾನು ಮರಾಠಿನಲ್ಲಿ ಮಾತಾಡ್ತಾನೆ ಇದ್ದೀನಿ ಅವನ ಬಗ್ಗೆ. ಎಂತ ಹೀರೋ ಇವನು, ಮಾತೇ ಆಡೋದಿಲ್ಲ, ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಇವನನ್ನ, ಒಂಥರ ವಿಚಿತ್ರವಾದ ಹೀರೋ, ನಾನು ಕಾಣಿಸ್ತಾನೂ ಇಲ್ಲ, ದೊಡ್ಡ ದೊಡ್ಡ ಕರಿ ಕನ್ನಡಕ ಹಾಕೊಂಡ್ ಕೂತಿದ್ದಾನೆ ಅಂತಲ್ಲ. ನಾನು ಹೀಗೆ ವಟ ಮಾತಾಡ್ತಾನೇ ಇದ್ದೀನಿ. ಆಗ ಅವರು ಅಯ್ಯೋ ನನಗ್ ತಲೆ ನೋಯ್ತಾ ಇದೆ, ಯಾರಾದ್ರೂ ನಿಲ್ಸಿ ಇದನ್ನ ಸೈಲೆನ್ಸರ್ ತಗೊಂಡ್ ಬನ್ನಿ ಅಂತ ಹೇಳ್ತಾ ಇದ್ರು. ಮತ್ತೆ ನಾನು ಮೊದ್ಲೇ ಹೇಳ್ದ ಹಾಗೆ ನಾನೇ ಮಾತಾಡಿಸ್ದೆ, ಹಾಯ್ ಹಲೋ ಹೌ ಆರ್ ಯು ದಿಸ್ ದಟ್ ಅಂತಲ್ಲ. ಆಗ ಅವನ ಫಸ್ಟ್ ಲೈನ್ ಏನಾಗಿತ್ತು ಅಂದ್ರೆ, ಡೋಂಟ್ ಯು ಎವರ್ ಕೀಪ್ ಕ್ವೈಟ್, ಕಾಂಟ್ ಯು ಎವರ್ ಕೀಪ್ ಕ್ವೈಟ್. ಅದಕ್ಕೆ ನನ್ನ ಉತ್ತರ, ನೋ ಐ ಕಾಂಟ್ ಕೀಪ್ ಕ್ವೈಟ್, ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಮುಂದೆ ಹೋದ್ಮೇಲೆ ಏನ್ ಮಾಡ್ಬೇಕು? ಸೊ ಆಗಿಂದ ಅವನು ಮಾತಾಡೋದಕ್ಕೆ ಶುರು ಮಾಡ್ದ. ಮತ್ತೆ ಇಲ್ಲಿವರೆಗೂ ನಾನೇನಾದ್ರೂ ಪ್ರಶ್ನೆ ಕೇಳಿದ್ರೆ ಆಗ ಒಂದು ಟೈಮರ್ ಹಾಕ್ಬೇಕಾಗತ್ತೆ ಉತ್ತರ ಸಿಗೋದಿಕ್ಕೆ. ಆ ಸಿನಿಮಾದಲ್ಲಿ ಒಂದು ಇನ್ಸಿಡೆಂಟ್ ಏನಾಯ್ತು ಅಂದ್ರೆ, ನಿಮ್ಮಲ್ಲಿ ಒಂದು ಎಕ್ಸ್ಪ್ರೆಷನ್ ತರೋದಕ್ಕೆ ಅವ್ರು ನಿಮ್ಗೆ ಚಿವುಟ್ಬೇಕಾಯ್ತು. ತುಂಬಾ ನನಗೇನನ್ಸತ್ತೆ ಅಂದ್ರೆ, 1-2-3 ವಿಚಾರ ಇದೆ ಲೈಫಲ್ಲಿ, ನಾನು ಅದನ್ನ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ. ಆಸ್ ಅನ್ ಆಕ್ಟರ್ ಹೌ ಕ್ಯಾನ್ ಯು ಪೋರ್ಟ್ರೇ? ನೀವ್ ಹೇಗೆ ಕ್ಯಾಮ್ರಾ ಮುಂದೆ ಎಕ್ಸ್ಪ್ರೆಷನ್ಸ್ ಕೊಡಕ್ಕಾಗತ್ತೆ? ನಿಮ್ಗೆ ಎಕ್ಸ್ಪೀರಿಯನ್ಸೇ ಆಗಿಲ್ದಿರೋದು. ಎಕ್ಸ್ಪೀರಿಯನ್ಸ್ ಅಂತೂ ಬೇರೆನೇ ವಿಚಾರ. ಅಂದ್ರೆ ನಿಮ್ಗೆ ಅರ್ಥನೇ ಆಗದೆ ಇರೋಂಥದನ್ನ ನೀವು ಆಕ್ಟರ್ ಆಗಿ, ನಮ್ಮ ಕೆಲ್ಸನೇ ಏನಂದ್ರೆ ನಾವು ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ನಾವ್ ಆಕ್ಟ್ ಮಾಡೋ ಅಂಥದ್ದು. ಆದ್ರೆ ನನ್ಗೆ ಯಾವ್ದು ಅರ್ಥನೇ ಆಗ್ತಿಲ್ವೋ ಅದನ್ನ ನಾನು ಹೇಗೆ ಎಕ್ಸ್ಪ್ರೆಷನ್ ಕೊಡ್ಲಿ? ಒಂದ್ ವೇಳೆ ನೀವ್ ಹೇಳಿದ್ರೆ ನಾಚಿಕೆ, ನನಗದು ಅರ್ಥನೇ ಆಗಲ್ಲ ಅದೇನದು ಅಂತ. ಯಾಕಂದ್ರೆ ನನ್ ಜೀವನದಲ್ಲಿ ನಾನು ಯಾವತ್ತೂ ನಾಚ್ಕೊಂಡೇ ಇಲ್ಲ ಯಾರ ಮುಂದೆನೂ. ಜನಗಳು ನನ್ನ ಕೇಳಿದ್ರೆ ಆರ್ ಯು ಎಂಬ್ಯಾರಸ್ಡ್, ನಂಗೆ ಆ ವಿಚಾರ ಅರ್ಥನೇ ಆಗಲ್ಲ. ಹಾಗಂದ್ರೆ ಏನು, ಅದ್ರ ಅರ್ಥ ಏನು ಅಂತ ನಂಗದ ಅರ್ಥ ಆಗ್ಬೇಕು. ಐ ಕ್ಯಾನ್ ಆಕ್ಟ್ ಸ್ವಲ್ಪ, ಆದ್ರೆ ನಿಜವಾಗ್ಲೂ ನನ್ಗೆ ನಿಜ ಜೀವನದಲ್ಲಿ ಆ ಪದದ ಅರ್ಥನೇ ಗೊತ್ತಿಲ್ಲ. ಅರ್ಥ ಆದ್ರೂ ಕೂಡ ನನ್ಗೆ ಅದನ್ನ ಹೇಗೆ ಆಕ್ಟ್ ಮಾಡ್ಬೇಕು ಅನ್ನೋದು ಇಲ್ಲಿವರೆಗೂ ಅರ್ಥನೇ ಆಗಿಲ್ಲ. ಆದ್ರೆ ಮೊದಲನೇ ಸಲ ಯಾರನ್ನ ಭೇಟಿ ಮಾಡ್ತೀರೋ ಅವ್ರಿಗೆ ಗೊತ್ತಾಗತ್ತೆ ನೀವು ಬಾಯ್ ಬಡ್ಕಿ ಅಂತ. ಕರಣ್ ಜೋಹರ್ಗೆ ಮೊದಲನೇ ಸಲ ಸಿಕ್ಕಾಗ, ಕರಣ್ ಜೋಹರ್ನ ನಾನು ಮೊದಲನೇ ಸಲ ಮೀಟ್ ಮಾಡಿದಾಗ ನಾನು ಹೇಳ್ಬಿಡ್ತೀನಿ, ಕರಣ್ ಜೋಹರ್ನ ನಾನು ಡಿಸ್ಕೋನಲ್ಲಿ ಮೀಟ್ ಮಾಡಿದ್ದು. ಅಂದ್ರೆ ಡಿಸ್ಕೋ ಮತ್ತೆ ನಾವು ಪಾರ್ಟಿ, ದೆರ್ ವಾಸ್ ಅ ಪಾರ್ಟಿ ಗೋಯಿಂಗ್ ಆನ್ ದೇರ್. ನಾನು ಅನ್ಕೊಂಡೆ ಓಕೆ ಆಯ್ತು. ಆದ್ರೆ ಕರಣ್ ವಾಸ್ ಐ ಥಿಂಕ್ 20 years old. 20 ವರ್ಷದ ಹುಡುಗ ಡಿಸ್ಕೋಗೆ 3-piece ಸೂಟ್ ಹಾಕೊಂಡ್ ಬಂದಿದ್ದಾನೆ. ಈಗ ನೀವೇ ನನಗ್ ಹೇಳಿ, ಅವ್ನ್ ಇಂಟ್ರೊಡಕ್ಷನ್ ಆ ಸಮಯದಲ್ಲಾದ್ರೆ ನೀವ್ ಏನ್ ಹೇಳ್ತೀರಾ? ಹಲೋ ಹಾಯ್ ಅಂತ ಹೇಳ್ತೀರಾ ಅಥವಾ ಸೊ ಹಾಗೆ ಆಗಿದ್ದು ನನ್ಗಲ್ಲಿ. ಹಾ, ನಾನು ಹೇಳ್ಬಿಟ್ಟೆ ಆಬ್ವಿಯಸ್ಲಿ. ಒಬ್ಬ ಗಂಡ್ಸು ಡಿಸ್ಕೋಗೆ 3-piece ಸೂಟ್ ಹೇಗೆ ಹಾಕೊಂಡ್ ಬರಕ್ ಸಾಧ್ಯ? ಅವನೊಂದು ಸಣ್ಣ ವೇಸ್ಟ್ ಕೋಟ್ ಹಾಕೊಂಡು ಅಲ್ಲಿ ಡಿಸ್ಕೋನಲ್ಲಿ ನಿಂತಿದ್ರೆ ಒಂಥರ ನೋಡಕ್ಕೆ ಫನ್ನಿ ಆಗಿರತ್ತೆ. ಟೀ ಶರ್ಟ್ ಆದ್ರೂ ಹಾಕೋಬೇಕಲ್ವಾ? ಅವ್ರಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ರಂತೆ. ಅವ್ರ ಮಮ್ಮಿಗೆ ಬಹುಶಃ ಗೊತ್ತಿರ್ಲಿಲ್ಲ ಅನ್ಸತ್ತೆ ಇವನು ಡಿಸ್ಕೋ ಹೋಗ್ತಿದ್ದಾನೆ ಅಂತ. ಕರಣ್ ಜೋಹರ್ಗೆ ಒಂದ್ ಮಾತು ಹೇಳಿದ್ರಂತೆ, ನಿನಗೆ ಮದ್ವೆ ಮಾಡಕ್ಕೊಂದು ಹುಡುಗನ್ ನೋಡಿದೀನಿ ಅಂತ. ನಾನು ಆಕ್ಚುಲಿ ಶೋನಲ್ಲಿ ಹೇಳಿದ್ದೆ,
ಹಳ್ಳಿಯಿಂದ ಒಂದು ಹಸು ಹಿಡ್ಕೊಂಡ್ ಬರ್ತೀವಿ ಅಂತ. ಆದ್ರೆ ಅದು ಇಂಗ್ಲಿಷ್ ಶೋ ಆಗಿತ್ತು. ಸೊ ಅದು ಇಂಗ್ಲಿಷ್ ಶೋನಲ್ಲಿ ಇಟ್ ಜಸ್ಟ್ ಸೌಂಡ್ ಇಟ್ ಲೈಕ್ ಹಳ್ಳಿಯಿಂದ ಒಂದು ಹುಡುಗನ್ ಕರ್ಕೊಂಡ್ ಬರ್ತೀವಿ ಅಂತ. ಹಾಗಾದ್ರೆ ಕರಣ್ ಜೋಹರ್ ಆಗ ಕರಣ್ ಒಂಥರ ಪೂರ್ತಿಯಾಗಿ ಶಾಕ್ ಆಗಿದ್ದ. ಮತ್ತೆ ಕರಣ್ ನೀ ಏನ್ ಹೇಳ್ತಾ ಇದ್ಯಾ, ಇದು ನ್ಯಾಷನಲ್ ಟಿವಿನಲ್ಲಿ ಹೀಗೆಲ್ಲ ಹೇಳ್ಬಾರ್ದು ನೀನು. ಸೊ ಐ ವಾಸ್ ಲೈಕ್, ನನ್ ಮಾತಿನ ಅರ್ಥ ಅದಲ್ಲ, ನೋಡ್ದ್ಯಾ ನೀನ್ ನನ್ನ ಬಾಯ್ ಬಡ್ಕೆ ಅಂತ ಹೇಳ್ತಿರಲ್ಲ, ನನಗ್ ಗೊತ್ತಿಲ್ದೇನೆ ಬಂದ್ಬಿಡುತ್ತೆ ನನ್ ಬಾಯಿಂದ. ಬಾಯ್ ಬಡ್ಕೆತನದ ಒಂದು ಉದಾಹರಣೆ ಕೂಡ ಜನ ನೋಡಿದ್ದಾರೆ. ನಿಮ್ಮ ಸಿನಿಮಾ ಕಭಿ ಖುಷಿ ಕಭಿ ಗಮ್ನಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಅದರಲ್ಲಿ ನೀವು ಹೇಳ್ತೀರಾ, ಜಾಮುಯಿ ಕೀಳೆ ಪಡೆ जामुई कीड़े पड़े तेरे खाने में तेरा टेबल हिलने लगे, तेरी कुर्सी टूट जाए. ನೀವು ಬಾಯ್ ಬಡ್ಕೆ ಆಗಿದ್ರಿಂದ ಇದು ಸ್ವಾಭಾವಿಕವಾಗಿ ಬರುತ್ತೆ. ಹಾ, ಖಂಡಿತ ತುಂಬಾ ನ್ಯಾಚುರಲ್ ಆಗಿ ಬಂದಿತ್ತು. ನನ್ ಪ್ರಕಾರ ಐ ಥಿಂಕ್ ಸ್ವಲ್ಪ ಪಂಜಾಬಿ ಕೂಡ ಇತ್ತು ಅದರಲ್ಲಿ. ಆಗ ಕರಣ್ ಪಂಜಾಬಿನಲ್ಲಿ ಡೈಲಾಗ್ ಎಲ್ಲ ಬರೆದು ಕೊಟ್ಟಿದ್ದ. ನೋಡು, ಈ ಪಂಜಾಬಿ ಡೈಲಾಗ್ಸ್ ಅಲ್ಲಿ ಸ್ವಲ್ಪ ತಡ್ಕ ಇರ್ಬೇಕು, ಖಂಡಿತ ಸ್ವಲ್ಪ ಫ್ಲೇವರ್ ಇರ್ಬೇಕು, ನೀನು ಪಂಜಾಬಳ್ ತರ ಮಾತಾಡ್ಬೇಕು, ನೀನ್ ಪಕ್ಕ ಪಂಜಾಬಳ್ ತರ ಆಗ್ಬೇಕು. ಸೊ ನಾನು ತುಂಬಾ ಪ್ರಯತ್ನ ಪಟ್ಟೆ ಆ ತರ ಡೈಲಾಗ್ ಹೇಳೋದಕ್ಕೆ. ಹಾ, ನ್ಯಾಚುರಲ್ ಆಗಿ ಬಂತು, ಅದು ಒಳಗಡೆಯಿಂದ ಬಂತು. ಇವತ್ತಿನ ತನಕ ತುಂಬಾ ಕೆಟ್ಟ ಮಾತನ್ನ ನೀವು ಯಾರಿಗೆ ಬೈದಿದ್ದೀರಾ? ಇನ್ನು ನನ್ನ ಜೀವನ ಬಾಕಿ ಇದೆ. ಆದ್ರೆ ಐ ಥಿಂಕ್ ತುಂಬಾ ಜನಗಳ ಜೊತೆ ಆಗೋಗಿದ್ದೆ. ಏನಂತ ಹೇಳಿ ನಾನು ನಿಮ್ಗೆ, ನನ್ಗೆ ಕನ್ನಡಕ ಇಲ್ಲ, ನನ್ಗೆ ಅರ್ಧಕ್ಕಿಂತ ಜಾಸ್ತಿ ವಸ್ತುಗಳು ಕಾಣಿಸೋದೇ ಇಲ್ಲ. ಮತ್ತೆ ನನ್ನ ಭೇಟಿ ಮಾಡಕ್ ಬರ್ತಿರ್ತಾರೆ ತುಂಬಾ ಜನ. ಒಂದ್ಸಲ ನನ್ಗೆ ಮಣಿರತ್ನಂ ಜೊತೆ ಆಗಿತ್ತು ಅನ್ಸತ್ತೆ, ಒಂದ್ಸಲ ಅಜಯ್ ದೇವಗನ್ ಜೊತೆನೂ ಆಗಿತ್ತು. ನೀವು ಎರಡನ್ನೂ ಹೇಳಿ. ಹಾ, ಒಂದ್ ವಿಚಾರ ಹೇಳ್ತೀನಿ. ನಾನು ಅಜಯ್ ಜೊತೆ ನಾನು ಹಲ್ಚಲ್ ಶುರು ಮಾಡಿದ್ದೆ ಆ ಸಮಯದಲ್ಲಿ. ಆಗ ಲ್ಯಾಂಡ್ಲೈನ್ ಇತ್ತು. ಸೊ ನನ್ನ ರೂಮಲ್ಲಿ ಫೋನ್ ರಿಂಗ್ ಆಯ್ತು. ಒಂದಿನ ಬೆಳಿಗ್ಗೆ ನಾನು ಫೋನ್ ರಿಸೀವ್ ಮಾಡಿದೆ. ಹಲೋ, ಅಜಯ್ ದೇವಗನ್ ಸ್ಪೀಕಿಂಗ್. ಯಾ, ಐ ಆಮ್ ಶ್ರೀದೇವಿ ಅಂತ ಹೇಳಿ ಫೋನ್ ಇಟ್ಬಿಟ್ಟೆ ನಾನು. ನೋ, ದಿಸ್ ಇಸ್ ರಿಯಲಿ. ಮತ್ತೆ ಪುನಃ ಫೋನ್ ಬಂತು ನನ್ಗೆ. ಆಗ ನೋ, ದಿಸ್ ಇಸ್ ರಿಯಲಿ ಅಜಯ್ ದೇವಗನ್. ಅಜಯ್ ದಿಸ್ ಇಸ್ ಅಜಯ್ ಸ್ಪೀಕಿಂಗ್. ಅದಕ್ಕೆ ನಾನು, ಯಾ, ರಾಂಗ್ ನಂಬರ್, ಇದು ಶ್ರೀದೇವಿ ನಂಬರ್ ಅಲ್ಲ ಅಂತ ಹೇಳಿ ಪಟ್ ಅಂತ ಫೋನ್ ಇಟ್ಬಿಟ್ಟೆ. ಆಗ ನೆಕ್ಸ್ಟ್ ಟೈಮ್ ಅವ್ನು ಫೋನ್ ಮಾಡಿದಾಗ ನನ್ನ ತಾಯಿ ನಂಬರ್ಗೆ ಕಾಲ್ ಮಾಡಿದ್ರು ಅವರು. ಅಯ್ಯೋ ಆಂಟಿ, ಅದು ನನ್ನ ತಂಗಿ ವೆಡ್ಡಿಂಗ್ಗೆ ಕರಿಬೇಕಾಗಿತ್ತು, ತಂಗಿ ಮದ್ವೆ ಇದೆ, ನಿಮ್ಗೆ ಇನ್ವಿಟೇಷನ್ ಕಳಿಸ್ಬೇಕು ಅಂತಿದ್ದೆ. ಆದ್ರೆ ಕೇಳಲೇ ಇಲ್ಲ. ಇದು ಅಜಯ್ ಜೊತೆ. ಮಣಿರತ್ನಂ ಅವ್ರದ್ದು ಒಂದ್ಸಲ ಆಕ್ಚುಲಿ ಫೋನ್ ಬಂದಿತ್ತು. ಹಿ ವಾಂಟೆಡ್ ಟು ಕಾಸ್ಟ್ ಮೀ ದಿಲ್ಸೆ ಸಿನಿಮಾಗೆ. ಆ ಸಮಯದಲ್ಲಿ ನನ್ನ ಮತ್ತೆ ಶಾರುಖ್ನ ಮತ್ತೆ ನಾನು ಶಾರುಖ್ ಜೊತೆನೂ ಮಾತುಕತೆ ಆಗಿರ್ಬೋದು. ಐ ವಾಸ್ ಲೈಕ್, ಆಗ ಮೊಬೈಲ್ ಇತ್ತು, ನಾನು ಪಿಕ್ಚರ್ನು ಟ್ವೀಟ್ ಮಾಡಿದ್ದೆ. ಆ ಸಮಯದಲ್ಲಿ ನಾನು ರೌಡಿಗಳ ಜೊತೆ ಒಂದು ಗಾಡಿನಲ್ಲಿ ಕೂತಿದ್ದೆ. ಅದೊಂದು ಶತ್ರುಗಳ ಸ್ಟಿಲ್ ಇತ್ತು. ಆಗ ಆ ಸ್ಟಿಲ್ಲಲ್ಲಿ ನಾನು ಮಾತಾಡ್ತಾ ಇದ್ದೆ. ಆಕ್ಚುಲಿ ಆ ಸ್ಟಿಲ್ಲಲ್ಲಿ ನಾನು ಮಾತಾಡ್ತಾ ಇರೋದು ಆಗ ಮಣಿರತ್ನಂ ಅವ್ರದ್ದೇ ಫೋನ್ ಬಂದಿದ್ದು ನನಗೆ. ಮಣಿರತ್ನಂ ಫೋನ್ ಬಂದಿತ್ತು. ಆಗ ನನ್ನ ಫೋನಲ್ಲಿ, ಹಲೋ, ದಿಸ್ ಇಸ್ ಮಣಿರತ್ನಂ ಸ್ಪೀಕಿಂಗ್. ಅಂಡ್ ನಾನು ಹೇಗೆ ಅನ್ಕೊಂಡೆ ಅಂದ್ರೆ, ಶಾರುಖ್ ನನ್ನ ಹತ್ರ ತಮಾಷೆ ಮಾಡ್ತಿದ್ದಾನೆ ಅಂತ, ಪ್ರಾಂಕ್ ಮಾಡ್ತಿದ್ದಾನೆ ಅಂತ. ಆಗ ನಾನು ಅದಕ್ಕೆ, ಯಾ ರೈಟ್, ಯು ನೋ ಶಾರುಖ್, ಜಸ್ಟ್ ಸ್ಟಾಪ್ ಇಟ್, ನಾನು ಇನ್ನ ನಂಬಲ್ಲ, ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಅದಕ್ಕೆ, ನೋ, ದಿಸ್ ಇಸ್ ರಿಯಲಿ ಮಣಿರತ್ನಂ ಸ್ಪೀಕಿಂಗ್. ಐ ಸೆಡ್ ನೋ, ಖಂಡಿತ ಈ ಸಲ ನನ್ನ ಬುದ್ದು ಮಾಡಕ್ಕಾಗಲ್ಲ, ನಾನು ಶಾರ್ಟ್ ಅಲ್ಲಿ ಇದೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟೆ. ಮತ್ತೆ ಶಾರುಖ್ ಕಾಲ್ ಬಂತು. ಏ ಇಡಿಯಟ್, ಇಟ್ಸ್ ಮಣಿರತ್ನಂ. ಇಟ್ಸ್ ರಿಯಲಿ ಮಣಿರತ್ನಂ ಆನ್ ದ ಫೋನ್. ಅದಕ್ಕೆ ನಾನ್ ಯಾವ ತರ ರಿಯಾಕ್ಟ್ ಮಾಡಿದೆ ಅಂದ್ರೆ, ನನ್ಗೆ ಯಾರು ಹೇಳಿಲ್ಲ ಮಣಿರತ್ನಂ ನನಗ್ ಕಾಲ್ ಮಾಡ್ತಾರೆ ಅನ್ನೋದನ್ನ. ಅಂದ್ರೆ ಶಾರುಖ್ ಖಾನ್ ಈ ರೀತಿ ಜೋಕ್ಸ್ ಅನ್ನ ತುಂಬಾ ಸಲ ಮಾಡ್ತಾರ. ಹಾ, ಶಾರುಖ್ ನನ್ ಜೊತೆ ಈ ತರದ ತಮಾಷೆಗಳು ಆಗಾಗ ಆಗ್ತಾನೆ ಇರತ್ತೆ. ಕೆಲವೊಂದು ತಪ್ಪುಗಳು ನನ್ ಕಡೆಯಿಂದಾನೇ ಆಗ್ತಾ ಇರತ್ತೆ. ನಾನು ಕೆಲವೊಂದ್ಸಲ ಬಿದ್ದು ಹೋಗ್ತೀನಿ, ಆಗ ಅವನು ನನ್ನ ಕಾಪಾಡ್ತಾನೆ. ಹೀಗೆ ಏನೋ ನಡೀತಾನೆ ಇರತ್ತೆ, ಗೊತ್ತಾಗಿಲ್ಲ. ಜನರಂತೂ ನಿಮ್ಮ ಮತ್ತೆ ಶಾರುಖ್ ಅವರ ಜೋಡಿನ ತುಂಬಾನೇ ಇಷ್ಟಪಟ್ಟಿದ್ದಾರೆ. ಅವ್ರ ಮನ್ಸಲ್ಲಿ ಒಂದಷ್ಟು ಪ್ರಶ್ನೆಗಳಿದೆ, ಕೇಳೋಣ. ಮ್ಯಾಮ್, ನೀವು ಚಿಕ್ಕ ವಯಸ್ಸಿಂದಾನೇ ಆಕ್ಟ್ರೆಸ್ ಆಗ್ಬೇಕು ಅನ್ಕೊಂಡಿದ್ರಾ ಅಥವಾ ದೊಡ್ಡವರು ಆದ್ಮೇಲೆ ಅನ್ಕೊಂಡ್ರಾ? ನನಗೆ ಆಕ್ಟರ್ ಆಗ್ಬೇಕು ಅಂತ ಆಸೆನೇ ಇರ್ಲಿಲ್ಲ. ನಾನು ನನ್ನ ತಾಯಿಗೆ ಹೇಳ್ಬಿಟ್ಟಿದ್ದೆ, ಅದೇನ್ ಬೇಕಾದ್ರೂ ಆಗ್ಲಿ, ನಾನು ಈ ಆಕ್ಟಿಂಗ್ ಪ್ರೊಫೆಷನ್ಗಂತೂ ಹೋಗೋದೇ ಇಲ್ಲ ಅಂತ. ಒಂದು, ನಿಮ್ಮ ಪೇ ಚೆಕ್ ಇರಲ್ಲ, ಮತ್ತೆ ತಿಂಗಳಿಂದ ತಿಂಗಳಿಗೆ ಯಾವ್ಯಾವ ತಿಂಗಳಲ್ಲೋ ಪೇಮೆಂಟ್ ಬರುತ್ತೆ, ಮತ್ತೆ ನೀವೆಲ್ಲ ಎಷ್ಟೆಲ್ಲ ಕೆಲಸ ಮಾಡ್ತೀರಾ ಅಂದ್ರೆ, ಆ ಸಮಯದಲ್ಲಿ ನನ್ನ ತಾಯಿ 2-3 ಸಿನಿಮಾಗಳನ್ನ ಮಾಡ್ತಾ ಇದ್ರು. ಆ ಟೈಮಲ್ಲಿ ಬೆಳಿಗ್ಗೆ 7ರಿಂದ 2 ಗಂಟೆ ಒಂದ್ ಶಿಫ್ಟ್ ಆಗ್ತಿತ್ತು, 2ರಿಂದ 10 ಗಂಟೆ ಇನ್ನೊಂದ್ ಶಿಫ್ಟ್ ಆಗ್ತಾ ಇತ್ತು, 10 ಗಂಟೆಗೆ ಮನೆಗೆ ಬರ್ತಿದ್ರು. ಆ ಸಮಯದಲ್ಲಿ ಎಷ್ಟೆಲ್ಲ ಕೆಲಸ ಇತ್ತು ಅಂದ್ರೆ ನಾನು ಅವ್ರನ್ನ ನೋಡೋಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಾನು
ಹೇಳ್ತಾ ಇದ್ದೆ ಇಂಥ ಕೆಲಸ ನನಗ್ ಬೇಡ, ನನಗೆ 9 ರಿಂದ 6 ಆ ತರ ಕೆಲಸ ಬೇಕು, ನನಗೆ ಆರಾಮಾಗೆ ಮಂತ್ ಎಂಡ್ ಅಲ್ಲಿ ನನಗೆ ಒಂದು ಪೇ ಚೆಕ್ ಬೇಕು, ನನಗೆ ಈ ತರ ಕೆಲಸ ಬೇಡ ಆ ತರ ಕೆಲಸ ಬೇಕು ಅಂತೆಲ್ಲ ಹೇಳ್ತಾ ಇದ್ದೆ. ನಾನು ಸಿನಿಮಾನಲ್ಲಿ ಕೆಲಸ ಮಾಡಕ್ ಶುರು ಮಾಡಿದಾಗ ಮುಹೂರ್ತದ ದಿನ ನನ್ನ ಪಪ್ಪ ನನ್ಗೆ ಹೇಳ್ತಾ ಇದ್ರು, ಒಂದ್ ಸಲ ನಿನ್ಗಿದ್ರ ಅಭ್ಯಾಸ ಆದ್ರೆ ಆಮೇಲೆ ಇದನ್ನ ಬಿಡೋದಕ್ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನ್ ಹೇಳ್ದೆ, ಆ ತರ ಎಲ್ಲ ಆಗಲ್ಲ, ಇದೆಲ್ಲ ಏನು ಮೇಕಪ್ ಒಂದ್ಸಲ ಹಾಕೊಂಡು ಸಂಜೆ ತೆಗೆದ್ರೆ ಹೊರಟೋಗತ್ತೆ ಮುಖದಿಂದ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಂತ ಆ ಮಾತು ಸತ್ಯ ಆಗಿದೆ. 25 ವರ್ಷದಿಂದ ನಾನು ಇಲ್ಲೇ ಇದ್ದೀನಿ. ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಕಾಜೋಲ್ ಮೇಲೆ ಇವತ್ತಿನ ಮೊಕದ್ದಮೆಯ ಮುಂದಿನ ಆರೋಪ. ನನ್ಗನ್ಸತ್ತೆ ನನ್ನ ಪ್ರಕಾರ ಕೆಲಸ ಮಾಡೋದೇ ಆದ್ರೆ ಒಳ್ಳೆ ಕೆಲಸ ಮಾಡ್ಬೇಕು. ಗದರ್ ತುಂಬಾ ಒಳ್ಳೆ ಸಿನಿಮಾ, ತುಂಬಾನೇ ಸೂಪರ್ ಹಿಟ್ ಆಗಿತ್ತು. ನಿಮ್ಗೆ ರೋಲ್ ಆಫರ್ ಮಾಡಿದ್ರು ನೀವು ಮಾಡ್ಲಿಲ್ಲ. ನನಗನ್ನಿಸ್ಲಿಲ್ಲ ಅದು ನಾನ್ ಮಾಡೋ ತರ ಸಿನಿಮಾ ಅಂತ. ದಿಲ್ ಸೆ ಡೇಟ್ಸ್ ಮ್ಯಾಚ್ ಆಗಿರ್ಲಿಲ್ಲ. ಮೊಹಬ್ಬತೆ ಆಫರ್ ಬಂದಿರ್ಲಿಲ್ಲ. ನನ್ಗೆ ಆಫರ್ ಬಂದಿತ್ತಾ ಅದು ನನಗೆ ನೆನಪಿಲ್ಲ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ, ಆರೋಪಗಳನ್ನ ಹೊರಿಸ್ತಾ ಇದ್ದೇವೆ ಫಿಲ್ಮ್ ಇಂಡಸ್ಟ್ರಿಯ ದೊಡ್ಡ ಸೂಪರ್ ಸ್ಟಾರ್ ಕಾಜೋಲ್ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಾಜೋಲ್ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಸೋಂಬೇರಿ ಎಂಬುದು. ಈಗ ಕಾಜೋಲ್ ಅವರೇ, ನೀವು 25 ವರ್ಷಗಳಿಂದ ಜನರ ಮನಸ್ಸಿನಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದೀರಾ. ಜನರು ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ, ಪ್ರಶಸ್ತಿಗಳು ಸಿಕ್ಕಿದೆ, ಪ್ರಶಂಸೆಗಳು ಸಿಕ್ಕಿದೆ. ಆದ್ರೆ ನೀವು ಕೆಲಸನ ಕಡಿಮೆ ಮಾಡ್ತೀರಾ. ಕೆಲಸ ಕಮ್ಮಿ ಮಾಡ್ತೀನಿ. ಮತ್ತೆ ನೀವು ನನ್ನ ಮೇಲೆ ಆಗ್ತಾ ಇರುವಂತ ಆರೋಪ ಇದು ನಾನು ಸೋಮಾರಿ. ಖಂಡಿತ ನಾನು ಸೋಂಬೇರಿನೇ. ಆದ್ರೆ ನಾನೊಂದು ಹೇಳ್ತೀನಿ, ನಾನು ಇದು ಓನ್ಲಿ ಇನ್ ರಿಲೇಷನ್ ಟು ಮೈ ವರ್ಕ್. ನನಗನ್ಸತ್ತೆ ನನಗನ್ಸೋದಿಲ್ಲ ಅದು. ಆದ್ರೆ ನಿಮ್ಮ ಫ್ಯಾಮಿಲಿಯವರೆಲ್ಲರೂ ಹೇಳ್ತಾರೆ, ನಿಮ್ಮ ಹಸ್ಬೆಂಡ್ ಹೇಳ್ತಾರೆ, ನಿಮ್ಮ ಮದರ್ ಹೇಳ್ತಾರೆ ಕೆಲಸ ಮಾಡುವಂತ, ಮತ್ತೆ ಮಕ್ಕಳು ಕೂಡ ಹೇಳ್ತಾರೆ ಕೆಲ್ಸಕ್ಕೆ ಹೋಗುವಂತ. ಹೌದು, ಖಂಡಿತ ಎಲ್ಲರೂ ಹೇಳ್ತಾರೆ ಹೋಗು ಕೆಲಸ ಮಾಡು ಅಂತ. ಆದ್ರೆ ನನಗೆ ಅನ್ಸತ್ತೆ ನಾನು ಕೆಲಸ ಮಾಡೋದೇ ಆದ್ರೆ ಒಳ್ಳೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಮಾಡೋದು ಬೇಡ. ಯುನೋ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಆ ದೇವ್ರು ನನಗೆ ಫೈನಾನ್ಷಿಯಲಿ ಎಷ್ಟರ ಮಟ್ಟಕ್ಕೆ ಕೆಟ್ಟಿದ್ದಾನೆ ಅಂದ್ರೆ ನನಗೆ ಐ ಡೋಂಟ್ ಹ್ಯಾವ್ ಟು ವರ್ಕ್. ನಾನು ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ, ಕೆಲ್ಸದ ಅವಶ್ಯಕತೆನೇ ಇಲ್ಲ ನನಗೆ. ಇಷ್ಟು ಮೀರಿ ನಾನು ಕೆಲಸ ಮಾಡಬೇಕು ಅನ್ನೋದಾದ್ರೆ ನಾನು ಎಂತ ಸಿನಿಮಾಗಳನ್ನ ಮಾಡಬೇಕು ಅಂದ್ರೆ ನಾನು ಒಂಥರ 100% ಅಲ್ಲಿ ಇರಬೇಕು. ಗದರ್ ತುಂಬಾ ಒಳ್ಳೆ ಸಿನಿಮಾ, ತುಂಬಾನೇ ಸೂಪರ್ ಹಿಟ್ ಆಗಿತ್ತು. ನಿಮ್ಗೆ ರೋಲ್ ಆಫರ್ ಮಾಡಿದ್ರು ನೀವು ಮಾಡ್ಲಿಲ್ಲ. ನನಗನ್ಸಲಿಲ್ಲ ಅದು ನಾನ್ ಮಾಡೋ ಸಿನಿಮಾ ಅಂತ. ದಿಲ್ ಸೆ ಡೇಟ್ಸ್ ಮ್ಯಾಚ್ ಆಗ್ಲಿಲ್ಲ. ಮೊಹಬ್ಬತೆ ನನಗೆ ಆಫರ್ ಬಂದಿರ್ಲಿಲ್ಲ. ಬಂದಿತ್ತಾ ಅದು ನನಗೆ ನೆನಪಿಲ್ಲ. ದಿಲ್ ತೋ ಪಾಗಲ್ವೇ ಆಫರ್ ಬಂದಿತ್ತು. ಹೌದು, ಖಂಡಿತ. ನನಗೆ ಆ ಸಮಯದಲ್ಲಿ ದಿಲ್ ತೋ ಪಾಗಲಿ ಆಫರ್ ಬಂದಾಗ ನನಗನ್ನಿಸ್ತು ನನ್ನ ಕ್ಯಾರೆಕ್ಟರ್ ಅಷ್ಟು ದೊಡ್ಡದಲ್ಲ ಅಂತ. ಮತ್ತೆ 3 Idiots ಕರೀನಾ ಕಪೂರ್ ಪಾತ್ರನ ಆಮಿರ್ ಖಾನ್. ನನಗೆ ಆಕ್ಚುಲಿಯಾಗಿ ಆ ಸಿನಿಮಾ ಸ್ಕ್ರಿಪ್ಟ್ ಅನ್ನ ನನಗೆ ಹೇಳಿದಾಗ ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು, ಮಾಧವ್ ರೋಲ್ ಕೊಡಿ, ನಾನ್ ಮಾಡ್ತೀನಿ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ನೀವು ಹೀರೋಯಿನ್ ರೋಲೇ ಮಾಡ್ಬೇಕು ಅಂತ. ಅದಕ್ಕೆ ನಾನು ಹೇಳ್ದೆ ಬೇಡ, ನನ್ಗೆ ಮಾಧವ್ ರೋಲೇ ಬೇಕು ಅಂತ. ಅದಕ್ಕೆ ಅವರು ಔಟ್ ಆಫ್ 3 Idiots ಅಲ್ಲಿ ಒಂದು ಹುಡುಗಿ ಇರ್ಬೋದಲ್ಲ, ಇಟ್ಸ್ ಓಕೆ ಅಂತ. ಅದಕ್ಕೆ ಇಲ್ಲ, ನೀವು ಅವರ ಪೂರ್ತಿ ಸ್ಟೋರಿನೇ ಚೇಂಜ್ ಮಾಡ್ಬೇಕು. ಖಂಡಿತ. ಆದ್ರೆ ನಿಮ್ಗೆ ಅನ್ಸೋತಿಲ್ವಾ ಈ ಸಿನಿಮಾಗಳನ್ನೆಲ್ಲ ನಾನು ಮಾಡಿದಿದ್ರೆ ನನಗಿನ್ನ ಜನರ ಪ್ರೀತಿ ಜಾಸ್ತಿ ಸಿಕ್ತಿತ್ತು ಅಂತ? ನಾನು ಯಾವತ್ತೂ ಯಾವುದೇ ಸಿನಿಮಾನ ನಂದು ಅನ್ಕೊಂಡಿಲ್ಲ. ನಾನು ಎಲ್ಲಿವರೆಗೂ ಆ ಸಿನಿಮಾಲ್ ಕೆಲಸ ಮಾಡಲ್ವೋ ಅಲ್ಲಿವರೆಗೂ ಅದು ನಂದಲ್ಲ. ಅದು ಕರೀನಾ ಪಿಕ್ಚರು, ಮತ್ತೆ ಅಮಿಷಾ ಪಿಕ್ಚರು, ಮತ್ತದು ಯಾರ್ಯಾರು ಮಾಡ್ತಾರೋ ಅವ್ರವ್ರ ಪಿಕ್ಚರ್, ಅದು ಬೇರೆಯವ್ರ ಸಿನಿಮಾ ಅದು. ನಾನು ಇಲ್ಲ ಅಂತ ಹೇಳಿರ್ಬೋದು, ಖಂಡಿತ ಒಪ್ಕೋತೀನಿ. ಆದ್ರೆ ಅದು ನಂದಾಗೋಕ್ ಸಾಧ್ಯ ಇಲ್ಲ. ಯಾವ್ದಾದ್ರೂ ಒಂದು ಸಿನಿಮಾ ಅಥವಾ ಯಾವ್ದಾದ್ರೂ ಒಂದು ಪಾತ್ರ ನಿಮ್ಗೆ ಅನ್ಸಿದ್ಯಾ, ಹೌದು ನಾನು ಇದನ್ನ ಮಾಡ್ಬೇಕಾಗಿತ್ತು, ಜೀವನದಲ್ಲಿ ಅವಕಾಶ ಸಿಕ್ಕಿದ್ರೆ? ಒಂದು ವಿಚಾರನ ನಾನು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಏನ್ ನಡೀತಾ ಇದೆ ಸಿನಿಮಾ ಇಂಡಸ್ಟ್ರಿನಲ್ಲಿ, ಫ್ಯಾಬ್ಯುಲಸ್ ಟೈಮ್ ಅದು ಇವಾಗಿನ ಆಕ್ಟರ್ಸ್ಗಳಿಗೆ. ಯಾಕಂದ್ರೆ ಬೇರೆ ಬೇರೆ ತರ ಸ್ಕ್ರಿಪ್ಟ್ಗಳನ್ನ ಬರಿತಾ ಇದಾರೆ, ಫಂಡ್ಗಳು ಸಿಗ್ತಾ ಇದೆ, ಮತ್ತೆ ನಿಮ್ಮಂಥವ್ರೆಲ್ಲ ಬೇರೆ ಬೇರೆ ಸಿನಿಮಾಗಳನ್ನ ನೋಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ನಿಮ್ಗಳಿಗೂ ಕೂಡ. ನೀವು ಕೂಡ ರಿಯಲಿ ಥ್ಯಾಂಕ್ ಯು. ನೀವು ನಮಗೆ ಒಂದು ಅವಕಾಶ ಕೊಟ್ಟಿದ್ದೀರಾ, ಅದು ನಾವು ಬೇರೆ ರೀತಿನೇ ಸಿನಿಮಾ ಮಾಡಬಹುದು ಅಂತ. ಯಾಕಂದ್ರೆ ನೀವ್ ನೋಡಿದ್ರೆ ಐ ಡೋಂಟ್ ಥಿಂಕ್ ಸೊ ತುಮಾರಿ ಸಲ್ಲು 8 ವರ್ಷದ ಹಿಂದೆ 10 ವರ್ಷದ ಹಿಂದೆ ಮಾಡೋಕ್ ಸಾಧ್ಯನೇ ಇರಲಿಲ್ಲ.
ಒಂದ್ ವೇಳೆ ಯಾರಾದ್ರೂ ಯೋಚಿಸಿದ್ರು ಅದ್ರ ಮೇಲೆ ದುಡ್ಡು ಹಾಕೋಕ್ ಯಾರು ಬರ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಯೋಚಿಸ್ತಾ ಇದ್ರು, ಇದು ನಾವೊಂದು ಬಿಸ್ನೆಸ್ ಅಲ್ಲಿ ಇದೀವಿ, ನಮ್ಗೆ ವಾಪಸ್ ಬರ್ಬೇಕು ನಾವ್ ಹಾಕಿರೋಂತ ದುಡ್ಡನ್ನ ಅಂತ ಯೋಚಿಸ್ತಾ ಇದ್ರು. ಪ್ರೊಡ್ಯೂಸರ್ ಸಿನಿಮಾಗಳನ್ನ ಮಾಡೋದೇ ಅದಕ್ಕೆ. ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು. ಈ ಮಾತು ಕೂಡ ಸತ್ಯನೇ. ಹಿಂದಿನ ಕಾಲದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ ಇತ್ತು, ಸೌಕರ್ಯಗಳು ಕಡಿಮೆ ಇತ್ತು, ಮತ್ತೆ ಕಷ್ಟ ಕೆಲಸ ಮಾಡೋದು ಕಷ್ಟ ಇತ್ತು, ಆದ್ರೆ ಜಾಸ್ತಿ ಕೆಲಸ ಮಾಡೋದು ತುಂಬಾ ತುಂಬಾ ಸುಲಭ ಇತ್ತು. ನಾವು 4 ಸಿನಿಮಾ ಒಟ್ಟಿಗೆ ಮಾಡಿದ್ರೆ ಯಾವ ಸಿನಿಮಾಲು ಪ್ರಮೋಷನ್ ಮಾಡ್ತಾ ಇರ್ಲಿಲ್ಲ. ಅಲ್ಲೊಂದ್ 25 ದಿನ ಉಳಿತಾ ಇತ್ತು. ಮತ್ತೆ ನಾವು ಸಿನಿಮಾಲ್ ಕೆಲಸ ಮಾಡ್ತಾ ಇದ್ವಿ, ಕಷ್ಟ ಆಗ್ತಾ ಇರ್ಲಿಲ್ಲ. ವ್ಯಾನಿಟಿ ವ್ಯಾನ್ ಇರ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ಕೂಲರು ಇರ್ತಾ ಇರ್ಲಿಲ್ಲ. ಕೇವಲ ಒಂದು ಫ್ಯಾನ್ ಇರ್ತಾ ಇತ್ತು. ಒಂದು ವೇಳೆ ಎಲ್ಲಾದ್ರೂ ಒಂದು ನ್ಯೂಸ್ ಪೇಪರ್ ಸಿಕ್ಕಿದ್ರೆ ಆ ನ್ಯೂಸ್ ಪೇಪರ್ ಅಲ್ಲೇ ಗಾಳಿ ಹಾಕೋತಾ ಇದ್ವಿ. ಬಟ್ ಐ ಥಿಂಕ್ ಅದ್ರಲ್ಲೂ ಕೂಡ ಮಜಾ ಬರ್ತಾ ಇತ್ತು. ಅದೊಂಥರ ಬೇರೆ ತರದ್ದೇ ಮಜಾ ಆಗಿತ್ತು. ಮತ್ತೆ ಸವಲತ್ತುಗಳು ಇಲ್ದೇ ಇದ್ದಾಗ ಕೇಳ್ತಾ ಇದ್ದೆ, ಒಂದ್ಸಲ ಎಂತ ಬಸ್ ಸಿಗುತ್ತೆ ಅಂದ್ರೆ ಅದರಲ್ಲಿ ಲೂ ಇರುತ್ತೆ, ಅಂದ್ರೆ ಟಾಯ್ಲೆಟ್ ಇರುತ್ತೆ. ಅದನ್ನ ನೋಡಿ ಎಲ್ಲರೂ ಎಕ್ಸೈಟ್ ಆಗ್ತಾರೆ ಆ ಕಾಲದಲ್ಲಿ. ಸ್ವಿಟ್ಜರ್ಲ್ಯಾಂಡ್ಗೆ ನಾವು ಶೂಟಿಂಗ್ಗೆ ಅಂತ ಹೋದಾಗ ಡಿಜೆಗೆ ನಮ್ಗೆ ಒಂದು ಬಸ್ ಸಿಕ್ಕಿತ್ತು, ಬಾತ್ರೂಮ್ ಇರೋಂಥದ್ದು. ನಾವು ಎಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಪ್ರತಿಯೊಬ್ರು ಹೋಗ್ತಾ ಇದ್ರು, ಬಾತ್ರೂಮ್ ಡೋರ್ ಅನ್ನು ಓಪನ್ ಮಾಡ್ತಾ ಇದ್ರು. ಅರೆ ಎಷ್ಟು ಚೆನ್ನಾಗಿದೆ ಇದು, ನಮ್ ಜೊತೆಗೆ ಬರುತ್ತೆ ಅಂತ. ನಾವೆಲ್ಲಿಗೆಲ್ಲ ಹೋಗ್ತೀವಿ ಅದು ನಮ್ ಜೊತೆನೆ ಬರುತ್ತೆ. ಸೊ ನಾವು ತುಂಬಾ ಎಕ್ಸೈಟ್ ಆಗಿದ್ವಿ ಆ ಬಸ್ಸಿಂದಾಗಿ. ಮತ್ತೆ ಹಿಂದಿನ ಕಾಲದಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಔಟ್ಡೋರ್ ನಲ್ಲಿ ಡ್ರೆಸ್ ಚೇಂಜ್ ಮಾಡಕ್ ಜಾಗ ಇರ್ತಾ ಇರ್ಲಿಲ್ಲ, ಸ್ಟುಡಿಯೋಗಳ ಒಳಗೆ ಅಂತ ಸೌಲಭ್ಯಗಳು ಇರ್ತಾ ಇರ್ಲಿಲ್ಲ. ಅದು ಒಂಥರ ತುಂಬಾ ವಿಚಿತ್ರವಾಗಿತ್ತು. ವಿ ಹ್ಯಾವ್ ಟು ಬಿ ಕ್ರಿಯೇಟಿವ್. ಚೇಂಜ್ ಮಾಡೋದಕ್ಕೆ ಯಾವುದೇ ಜಾಗ ಇಲ್ಲ ಅಂತ ಅಂದ್ರೆ ಒಂದು 4 ಶಾಲ್ ಅನ್ನ ಹಿಡ್ಕೊಂಡು ನಿಂತ್ಕೊಂಡ್ ಬಿಡ್ತಿದ್ವಿ. ಒಂದು ಕಾಡ್ ಮೂಲೆಗೆ ಹೋಗ್ತಾ ಇದ್ವಿ. ಹಳೆ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಒಂದು ಮೂಲೆ ಕಾಡ್ಗೆ ಹೋಗಿ ಆ ತರ ನಾವು ಹೋಗ್ತಾ ಇದ್ವಿ. ಬೆಟ್ಟದ ಮೂಲೆನಲ್ಲಿ ಒಂದು ಮಾಡ್ಕೋತಾ ಇದ್ವಿ. ಇದೆಲ್ಲ ನಿಜವಾಗ್ಲೂ ರಿಯಲ್ ಲೈಫ್ ಅಲ್ಲಿ ನಾವು ಮಾಡ್ಕೋತಾ ಇದ್ವಿ. ಅದಕ್ಕೆ ನೀವು ಇಷ್ಟೊಂದು ಸೋಮಾರಿ ಆಗಿದ್ದ? ಯಾರು ಇಷ್ಟೊಂದೆಲ್ಲ ಮಾಡ್ತಾರೆ, ಯಾರು ಇಷ್ಟು ಕಷ್ಟಪಡ್ತಾರೆ ಅಂತ? ಆದ್ರೆ ಅದಾದ್ಮೇಲೆ ವ್ಯಾನಿಟಿ ವ್ಯಾನ್ಸ್ ಕೂಡ ಬಂತು. ಆದ್ರೂ ಕೂಡ ಜಾಸ್ತಿ ಕೆಲಸ ಮಾಡೋಕ್ ಶುರು ಮಾಡ್ಲಿಲ್ಲ ನಾನು. ಮತ್ತೆ ನನ್ಗೆ ಅನ್ಸೋದೇ ಇಲ್ಲ, 25 ವರ್ಷ ಕಳೆದ್ರೂ ಕೂಡ ನಾನು 30-35 ಸಿನಿಮಾಗಳನ್ನ ಮಾಡಿರಬಹುದು ಅಷ್ಟೇ. ನನ್ಗೆ ಹಾಗ ಅನ್ಸೋದೇ ಇಲ್ಲ. ಮತ್ತೆ ಇನ್ನೊಂದು ಅನ್ಸತ್ತೆ, ನನ್ಗೆ ಇಷ್ಟು ಕಡಿಮೆ ಸಿನಿಮಾ ಮಾಡಿರೋದ್ರಿಂದ ಇವತ್ತಿಗೂ ನನ್ನ ಒಳಗಡೆ ಆ ಉತ್ಸಾಹ ಇನ್ನೂ ಕೂಡ ಇದೆ ಅಂತ, ಸಿನಿಮಾಗಳನ್ನ ಮಾಡೋದಿಕ್ಕೆ ಮತ್ತೆ ಟು ವರ್ಕ್. ಐ ಥಿಂಕ್ ಸಿನಿಮಾ ಹೊರತಾಗಿ ಕೂಡ ಫೋಟೋ ಸೆಷನ್ ಮಾಡ್ಬೇಕಾಗತ್ತೆ. ಮತ್ತೆ ನೀವ್ ಹೇಳ್ತೀರಾ ದೇವ್ರೇ ಇದನ್ನು ಮಾಡ್ಬೇಕಾಗ. ತುಂಬಾ ಪೇನ್ಫುಲ್, ತುಂಬಾನೇ ಪೇನ್ಫುಲ್. ನಿಮ್ಗೆ ಗೊತ್ತಾ, ನಾನ್ ಇದಕ್ಕೆ ಈ ಫೋಟೋ ಸೆಷನ್ಗೋಸ್ಕರ ಒಂದು ಉತ್ತರನ ಹುಡ್ಕೊಂಡ್ ಬಿಟ್ಟಿದ್ದೀನಿ ಈಗಾಗ್ಲೇನೆ. ಐ ವಾಸ್ ಮೇಡ್ ಫಾರ್ ಎ ಮೂವಿ ಕ್ಯಾಮರಾ, ನಾಟ್ ಅ ಸ್ಟಿಲ್ ಕ್ಯಾಮರಾ. ಐ ವಾಸ್ ಮೇಡ್ ಫಾರ್ ಎ ಮೂವಿಂಗ್ ಕ್ಯಾಮರಾ. ನಾನ್ ನಡ್ಕೊಂಡು ಹೋಗ್ತಾ ಇರ್ತೀನಿ, ಕೈಯೆಲ್ಲ ಹಿಂಗ್ ಆಡಿಸ್ತಾ ಇರ್ತೀನಿ, ಆವಾಗ ನನ್ನ ಎಕ್ಸ್ಪ್ರೆಷನ್ ಸಿಗತ್ತೆ, ಆವಾಗ ತೆಕ್ಕೊಳ್ಳಿ ನೀವು. ನನ್ಗೊಂಥರ ಇಟ್ ಇಸ್ ಅ ಡಿಫಿಕಲ್ಟ್ ಟು ಪೋಸ್ ಫಾರ್ ಅ ಸ್ಟಿಲ್ ಕ್ಯಾಮರಾ. ಹಾಗಿದ್ರೆ ಯಾವ ಕೆಲಸ ಮಾಡೋದು ಸುಲಭ ಅನ್ಸುತ್ತೆ? ಏನ್ ಮಾಡೋದಕ್ಕೆ ಸುಲಭ ಆಗಿರತ್ತೆ? ಐ ಥಿಂಕ್ ಅದು ನಿಂತ್ಕೊಂಡು ಆಕ್ಟಿಂಗ್ ಮಾಡೋದು ನನಗೆ ಸುಲಭ ಅನ್ಸತ್ತೆ. ಆದ್ರೆ ಒಳ್ಳೆ ಅದಕ್ಕೋಸ್ಕರ ಬಟ್ಟೆ ಹಾಕೋಬೇಕು, ಕೂದ್ಲು, ಮೇಕಪ್, ಒಂಥರ ವಿಚಿತ್ರವಾದ ಟೈಟ್ ಫಿಟ್ಟಿಂಗ್ ಹಾಕೋಬೇಕಾಗತ್ತೆ. ಅದು ಸ್ವಲ್ಪ ನನ್ಗೆ ಕಷ್ಟ ಅನ್ಸತ್ತೆ. ಅದನ್ನ ಬಿಟ್ಟು ತುಂಬಾ ಸುಲಭವಾದ ಕೆಲಸ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆಕ್ಟಿಂಗ್ ಮಾಡೋ ಅಂಥದ್ದು. ಕಾಜೋಲ್ ತುಂಬಾನೇ ನ್ಯಾಚುರಲ್ ಆಕ್ಟ್ರೆಸ್. ಮತ್ತೆ ಚಿತ್ರರಂಗದಲ್ಲಿ ನೀವು ಯಾವಾಗ್ಲೂ ತಮ್ಮದೇ ಶೈಲಿನಲ್ಲಿ ಕೆಲಸ ಮಾಡಿದ್ದೀರಾ. ಮತ್ತೆ ಈ ವಿಚಾರವಾಗಿ ಜನತೆ ಮನಸ್ಸಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಇದೆ. ಇಷ್ಟೊಂದೆಲ್ಲ ಅವಾರ್ಡ್ ಶೋಸ್ ಆಗತ್ತೆ, ಅಲ್ಲಿಗೆ ನೀವು ಮತ್ತೆ ಅಜಯ್ ಸರ್ ಹೋಗೋದಿಲ್ಲ? ನಾನು ಹೋಗ್ತೀನಿ ಅವಾರ್ಡ್ ಶೋಗಳಿಗೆ. ಅಜಯ್ ಸರ್ನ ನಾನು ಇಲ್ಲಿ ಅಜಯ್ ಸರ್ ಹೋಗಲ್ಲ ಅವಾರ್ಡ್ ಶೋಗಳಿಗೆ. ನಾನಿದ್ದೀನಲ್ಲ, ಬೆಟರ್ ಚಾನ್ಸ್ ಸಿಗತ್ತೆ ಅಲ್ವಾ ನನಗೆ. ಮ್ಯಾಮ್, ನೀವು ಎಷ್ಟೊಂದು ರೋಲ್ಸ್ ಮಾಡಿದ್ದೀರಾ, ಅದ್ರಲ್ಲಿ ನಿಮ್ಗೆ ಪರ್ಸನಲ್ ಆಗಿ ಇಷ್ಟ ಆಗೋಂಥ ಕ್ಯಾರೆಕ್ಟರ್ ಯಾವ್ದಾದ್ರು ಇದೆಯಾ? ಇದೊಂಥರ ತುಂಬಾ ಕಷ್ಟವಾದ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂದ್ರೆ ನನಗನ್ಸತ್ತೆ ಆಕ್ಟರ್ ನಿಮ್ಮನ್ನ ನಗಿಸ್ತಾರೆ ಅಂದ್ರೆ ಅದಂತೂ ತುಂಬಾ ಕಷ್ಟವಾದ ಕೆಲಸ ಆಕ್ಟರ್ಗಳಿಗೆ. ಮತ್ತೆ ಅಳ್ಸೋದು ತುಂಬಾ ಸುಲಭ. ಐ ಥಿಂಕ್ ನಗ್ಸೋದು ತುಂಬಾ ಕಷ್ಟ ಆಗತ್ತೆ. ಆದ್ರೆ ನನಗೆ ತುಂಬಾ ಜಾಸ್ತಿ ಕೆಲಸ ನಾನು ಯಾವಾಗ ಮಾಡಿದ್ದೀನಿ, ತುಂಬಾ ಜಾಸ್ತಿ ಕೆಲಸ ಮಾಡಿರೋದು ನಾನು ಒಂದು ಸಿನಿಮಾಲಿ, ಅದು ಉದಾರ್ ಕಿ ಜಿಂದಗಿ ಅನ್ನೋ ಸಿನಿಮಾ. ಆಗ ನನ್ಗೆ 18-19 ವರ್ಷ ಇರ್ಬೋದು. ಮತ್ತೆ ನಾನು ಆ ಪಿಕ್ಚರ್ ಮಾಡಿದಾಗ ಅದು ತುಂಬಾ ಹೆವಿ ಫಿಲಮ್ ಆಗಿತ್ತು ಆ ಸಿನಿಮಾ. ಆ ಸಿನಿಮಾದಲ್ಲಿ ತುಂಬಾ ದೊಡ್ಡ ಡೈಲಾಗ್ಸ್ಗಳಿತ್ತು, ತುಂಬಾನೇ ಎಮೋಷನ್ಸ್ ಇತ್ತು ಸೀನ್ಗಳು. ಆದ್ರೆ ಇವಾಗ ನಾನು ಆ ಸಿನಿಮಾ ನೋಡಿದಾಗ ನನಗೆ ಅದರಲ್ಲಿ ಕೆಲಸ ಮಾಡಿದೀನಿ ಅಂತ ಅನ್ಸತ್ತೆ. ಅದ್ರಲ್ಲಿರುವಂತ ಭಾರ ಆಗ ನನ್ಗನ್ಸತ್ತೆ ಇದರಲ್ಲಿ ಜಾಸ್ತಿ ಕೆಲಸ ಮಾಡಿದೀನಿ ಅಂತ. ನೀವು ಮಾತಾಡಿ. ಈಗ ನಿಮ್ಮ ಫ್ರೆಂಡ್ಶಿಪ್ ಕರಣ್ ಜೋಹರ್ ಜೊತೆ ಹೇಗಿದೆ? ಯಾರ ಜೊತೆ? ಕರಣ್ ಜೋಹರ್ ಜೊತೆನಾ? ಎವ್ರಿಥಿಂಗ್ ಈಸ್ ಅಬ್ಸಲ್ಯೂಟ್ಲಿ ಫೈನ್.
ಖಂಡಿತವಾಗ್ಲೂ ಚೆನ್ನಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಕರಣ್ ಜೋಹರ್ ಜೊತೆ ಜಗಳ ಆಗಿದೆ, 25 ವರ್ಷಗಳ ಗೆಳೆತನ ಮುಗಿದೋಯ್ತು, ಒಬ್ರಿಗೊಬ್ರು ಕುತ್ತಿಗೆ ಕತ್ತರಿಸೋದಕ್ಕೆ ಮೈದಾನಕ್ಕೆ ಇಳಿದಿದ್ದಾರೆ. ನೀವ್ ಪೂರ್ತಿಯಾಗಿ ಕೋರ್ಟ್ ತರನೇ ಮಾತಾಡ್ತಾ ಇದ್ದೀರಾ. ಕುತ್ತಿಗೆ ಕತ್ತರಿಸೋದಕ್ಕೆ ರೆಡಿ ಆಗಿದ್ದಾರೆ. ಆ ಥರ ಎಲ್ಲ ಏನೂ ಆಗಿರ್ಲಿಲ್ಲ. ಐ ಥಿಂಕ್ ಫ್ರೆಂಡ್ಶಿಪ್ ಅಲ್ಲಿ ಗಲಾಟೆ ಇದ್ದೇ ಇರತ್ತೆ. ಮತ್ತೆ ನಿಜವಾದ ಫ್ರೆಂಡ್ಶಿಪ್ ಅಲ್ಲಿ ಜಗಳ ಆದ್ಮೇಲೂ ಕೂಡ ಆ ಸಂಬಂಧಗಳನ್ನ ಗಟ್ಟಿಯಾಗಿ ಉಳಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾರೆ. ಇವಾಗ ನಾವು ಆರಾಮಾಗಿದ್ದೀವಿ. ಒಂದು ಡೈಲಾಗ್ ಇದೆ ಕರಣ್ ಅರ್ಜುನ್ ನಲ್ಲಿ. ನನ್ಗನ್ನಿಸ್ತು ಕರಣ್ ಜೋಹರ್ ಮೇಲೆ ಬರುತ್ತೆ, ನೀವ್ ಇನ್ನೊಂದು ಡೈಲಾಗ್ ನನ್ನ ಕೇಳ್ತೀರಾ ಅಂತ. ಕರಣ್ ಅರ್ಜುನ್ ಅಲ್ಲಿ ಹೇಳ್ತಾರೆ, ಜೀವನದಲ್ಲಿ ಏನಾಗುತ್ತೋ ಅದ್ರ ಬಗ್ಗೆ ಯೋಚಿಸಿರೋದಿಲ್ಲ ಅಂತ. ಈ ಡೈಲಾಗ್ ನೆನಪಿದ್ಯಾ? ಜೀವನದಲ್ಲಿ ನಡೆಯೋದನ್ನ ಯೋಚಿಸೋದಕ್ ಸಾಧ್ಯ ಇಲ್ಲ. ಏನ್ ನಡೆಯುತ್ತೋ ಅದು ಯಾವತ್ತೂ ಆಗೋದಿಲ್ಲ, ಮತ್ತೆ ಯಾವತ್ತೂ ಆಗಿರಲ್ವೋ ಅದು ಅವಾಗ ಆಗ್ಬಿಡುತ್ತೆ. ಖಂಡಿತ, ಐ ಟೋಟಲಿ ಅಗ್ರಿ ವಿತ್ ಯು. ಇದು ನನ್ನ ಜೀವನದನ್ನೇ ಕತೆ. ನಾನ್ ಯಾವತ್ತೂ ಯೋಚಿಸೇ ಇರ್ಲಿಲ್ಲ ನಾನು ಫಿಲಂ ಇಂಡಸ್ಟ್ರಿಗೆ ಬರ್ತೀನಿ ಅಂತ. ಅದು ನಾನು ಇವತ್ತು ಫಿಲಂ ಇಂಡಸ್ಟ್ರಿನಲ್ಲಿ ಬಂದಿದ್ದೀನಿ. ಮತ್ತೆ ನನ್ನ ಜೀವನದಲ್ಲಿ ಏನಾಗ್ಬೇಕು ಅಂತ ಯೋಚಿಸಿದ್ದೆ, ಏನಾಗ್ಬೇಕು ಏನಾಗ್ಬಾರ್ದು ಅಂತ. ಅದು ನಾನು ಮಾಡೇ ಇಲ್ಲ. ಮತ್ತೆ ನಾನ್ ಏನ್ ಯೋಚಿಸಿದ್ದೆ ಅದೇ ಆಯ್ತು ನನ್ನ ಜೀವನದಲ್ಲಿ. ನಾನು ಅನ್ಕೊಂಡಿರ್ಲಿಲ್ಲ ಆಕ್ಟರ್ಸ್ನ ಮದ್ವೆ ಆಗ್ತೀನಿ ಅಂತ, ಅದು ಕೂಡ ಆಗೋಯ್ತು. ಅಂದ್ರೆ ಈ ಡೈಲಾಗ್ ಏನಿದೆಯಲ್ಲ, ಇದು ನಿಮ್ಮ ಜೀವನದ ಒಂದು ಸಾರ. ಖಂಡಿತ ಐ ಥಿಂಕ್ ಇಟ್ ಪೂರ್ತಿಯಾಗಿ ಎಲ್ಲ ಕಡೆಯಿಂದ ಎಲ್ಲ ಡಿಸಿಷನ್ ಇಂದ ಇದೆ. ನಾವೀಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಕಜೋಲ್ ಮೇಲೆ ಇವತ್ತಿನ ಮೊಕದ್ದಮೆಯ ಮುಂದಿನ ಆರೋಪ. ನನಗೆ ಯಾವಾಗ್ಲೂ ಅನಿಸ್ತಾ ಇತ್ತು, ಐ ಆಮ್ ವೆರಿ ಕೂಲ್, ಐ ಆಮ್ ವೆರಿ ಅಟ್ರಾಕ್ಟಿವ್ ಅಂಡ್ ಐ ಆಮ್ ವೆರಿ ಇಂಟೆಲಿಜೆಂಟ್. ಆದ್ರೆ ಕೂದಲು ಆ ಕಡೆ ಈ ಕಡೆ ಆಗ್ತಿತ್ತು. ಕೂದಲು ಆ ಕಡೆ ಈ ಕಡೆ ಹೋಗ್ತಾ ಇದೆ, ಬಟ್ಟೆ ಆ ಕಡೆ ಈ ಕಡೆ ಹೋಗ್ತಾ ಇದೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಿದ್ರು, ಮಗಳೇ ನಿನ್ ಕಣ್ಣಲ್ಲಿ ಮುಳ್ಳು ಚುಚ್ಕೊಂಡಿದೆ, ಒಂದು ಬಟ್ಟೆನೂ ಇರೋದಿಲ್ಲ, ಇಲ್ಲಾಂದ್ರೆ ಅರ್ಧ ಹೋಗತ್ತದು ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಜನಪ್ರಿಯರಾದ ನಟಿ ಕಾಜೋಲ್. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಕಾಜೋಲ್ ಅವರ ಮೇಲಿರುವ ಆರೋಪವೆಂದರೆ ಅವರಿಗೆ ತಮ್ಮ ಮೇಲೆ ಪ್ರೀತಿ ಜಾಸ್ತಿ ಎಂಬುದು. ಕಾಜೋಲ್, ನಾನು ಕೇಳ್ಪಟ್ಟೆ ನಿಮ್ಮನ್ನ ನೀವು ತುಂಬಾನೇ ಪ್ರೀತಿ ಮಾಡ್ತೀರಾ ಅಂತ. ಖಂಡಿತ. ಬೆಳಿಗ್ಗೆ ಎದ್ದು ಕನ್ನಡಿ ನೋಡಿದಾಗ ನನ್ನಷ್ಟು ಸುಂದರಿ ಯಾರು ಇಲ್ಲ ಅಂತ ಹೇಳ್ಕೊಳ್ತೀನಿ. ಇಲ್ಲ, ನಾನ್ ಆತರ ಹೇಳಿಲ್ಲ. ನಾನ್ ಹೇಳಿರೋದು ಯು ಆರ್ ಲುಕಿಂಗ್ ಗಾರ್ಜ್. ನಾನು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀನಿ. ಐ ಆಮ್ ಲುಕಿಂಗ್ ಸ್ಟನ್ನಿಂಗ್. ನಾನಂತೂ ತುಂಬಾ ಸಖತ್ತಾಗಿದ್ದೀನಿ. ವಾವ್, ಏನ್ ಕನ್ನಡಿ ಇದು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು. ಇನ್ನೊಂದು ವಿಚಾರ ಹೇಳ್ತೀನಿ. ನಾನು ಈ ಘಟ್ಟಕ್ಕೆ ನಾನು ತುಂಬಾ ಕಷ್ಟಪಟ್ಟು ನನ್ನ ಒಳಗೇನೆ ತುಂಬಾ ಮಾತುಗಳನ್ನ ಆಡ್ಕೊಂಡೇ ಇಲ್ಲಿ ತಲುಪಿರೋದು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ವ್ಯಾಲಿಟಿ. ಒಂದು ಕಾಲ ಇತ್ತು, ಆ ಕಾಲದಲ್ಲಿ ನಿಮ್ಗೆ ನಿಮ್ಮ ನನಗೆ ಚಿಂತೆ ಇರ್ಲಿಲ್ಲ. ಆದ್ರೆ ನಾನು ಯಾವತ್ತೂ ಯೋಚಿಸೇ ಇರ್ಲಿಲ್ಲ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅಂತ. ನಾನ್ ಅನ್ಕೊಂಡಿದ್ದೆ ಈ ಸೌಂದರ್ಯದ ಡೆಫಿನೇಷನ್ ಏನಿದೆ, ಅದು ಬ್ಯೂಟಿ ವಾಸ್ ಆಲ್ವೇಸ್ ಎ ಕಲೆಕ್ಷನ್ ಆಫ್ ಫೀಚರ್ಸ್. ನನ್ನ ಹತ್ರ ಒಂದು ಉದ್ದ ಮೂಗಿಲ್ಲ, ಅಥವಾ ಹೈ ಚಿಕ್ ಬೋನ್ಸ್ ಇಲ್ಲ, ಅಥವಾ ಉದ್ದ ಸಿಲ್ಕಿ ಸ್ಟ್ರೈಟ್ ಕೂದ್ಲಿಲ್ಲ. ವಾಟ್ ಇಸ್ ಅ ಡೆಫಿನೇಷನ್ ನಾರ್ಮಲ್ ಜನಗಳು ಹೇಳೋ ಅಂತದ್ದು, ಅದನ್ನ ಸೌಂದರ್ಯ ಅಂತ ಹೇಳ್ತಾರೋ. ನನ್ಗೆ ಯಾವಾಗ್ಲೂ ಅನಿಸ್ತಿತ್ತು, ಐ ಆಮ್ ವೆರಿ ಕೂಲ್, ಐ ಆಮ್ ವೆರಿ ಅಟ್ರಾಕ್ಟಿವ್ ಅಂಡ್ ಐ ಆಮ್ ವೆರಿ ಇಂಟೆಲಿಜೆಂಟ್. ಇಲ್ಲ, ಆದ್ರೆ ಕೂದಲು ಆ ಕಡೆ ಈ ಕಡೆ ಹೋಗ್ತಾ ಇದೆ, ಕೂದಲು ಆ ಕಡೆ ಈ ಕಡೆ ಹೋಗ್ತಿದೆ. ಅಮ್ಮ ಹೇಳ್ತಾ ಇದ್ರು ನನ್ ಸಣ್ಣ ವಯಸ್ಸಲ್ಲಿ, ನಿನ್ ಕಣ್ಣಿಗೆ ಮುಳ್ಳು ಚುಚ್ಕೊಂಡಿದೆ, ಯಾವ ಬಟ್ಟೆನೂ ಇರಲ್ಲ, ಒಂದ್ ವೇಳೆ ಇದ್ರೂ ಅರ್ಧ ಹೋಗತ್ತೆ ಅಂತ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಅಂಡ್ ಇಲ್ಲಿವರೆಗೂ ನನ್ಗನ್ಸತ್ತೆ ನನ್ನ ಬಟ್ಟೆ, ನನ್ ಏನ್ ಅನ್ಕೋತೀನಿ ಅಂದ್ರೆ, ಮಾಡೆಲ್ ಮೇಲೆ ಹಾಕೊಂಡಿರೋದು ಕಾಣಿಸೋದು, ವಾವ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಆದ್ರೆ ನನ್ ಮೇಲೆ ನಾನ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸತ್ತೆ ಅಂತ. ನಾನ್ ಕೇಳ್ಪಟ್ಟೆ ನಿಮ್ಮ ಮಗಳು ನೀವೇನಾದ್ರೂ ಸ್ವಲ್ಪ ಮೆಲೋ ಡ್ರಾಮ್ಯಾಟಿಕ್ ಆದ್ರೆ ಅಮ್ಮ ನೀನ್ ಸ್ವಲ್ಪ ಕೆಳಗಿಳಿದ್ಮಾ ಅಂತ ಹೇಳ್ತಾರಂತೆ, ಹೌದಾ? ತುಂಬಾನೇ ಹೇಳ್ತಾಳೆ, ಮಾ ಪ್ಲೀಸ್ ಕಟ್ ದಟ್ ಮೆಲೋ ಡ್ರಾಮಾ, ಈ ಮೆಲೋ ಡ್ರಾಮಾನ ಸ್ಟಾಪ್ ಮಾಡು, ಈ ಡ್ರಾಮಾ ನಿಲ್ಸು. ನಾನು ಸಿನಿಮಾಗಳನ್ನ ನೋಡಿದಾಗ ಅಥವಾ ಎಮೋಷನಲ್ ಸೀನ್ಗಳನ್ನ ನೋಡಿದಾಗ ನನ್ನ ಕಣ್ಣಲ್ಲಿ ತನಕ ತಾನೇ ನೀರು ಬಂದ್ಬಿಡತ್ತೆ. ಆಗ ನನ್ನ ಮಗಳು ಹೇಳ್ತಾಳೆ, ಸಿಂಗಾಪುರಿಂದ ಮೆಸೇಜ್ ಬರುತ್ತೆ, ಮಮ್ಮ ಐ ಲವ್ ಯು, ಐ ಮಿಸ್ ಯು. ಆ ಥರ ಹೇಳಿದಾಗ ನನಗೆ ಅಳು ಬಂದ್ಬಿಡತ್ತೆ. ಯಾಕಂದ್ರೆ ನಾನು ಆ ಥರ ಅವಳನ್ನ ಮಿಸ್ ಮಾಡ್ಕೋತೀನಿ. ಐ ಆಮ್ ಲೈಕ್ ದಟ್ ಟೈಪ್ ಆಫ್. ನಾನು ಫೀಲ್ ಮಾಡ್ತೀನಿ ಅಂದ್ರೆ ಫೀಲ್ ಮಾಡ್ತೀನಿ. ಅಂದ್ರೆ ಮಕ್ಕಳ ವಿಚಾರದಲ್ಲಿ ಪರವಾಗಿಲ್ಲ. ಅಜಯ್ ದೇವ್ಗನ್ ಅವ್ರ ಬಗ್ಗೆ ಕೇಳ್ಪಟ್ಟೆ, ನೀವು ಅವ್ರನ್ನ ತುಂಬಾ ಹೆದರಿಸಿಟ್ಟಿದ್ದೀರಂತೆ, ಮನೆಯಲ್ಲಿ ಮಾತಾಡದೇ ಇಲ್ವಂತೆ. ಮನೇಲೆ ಯಾಕೆ, ಈ ಕಚೇರಿನಲ್ಲೂ ಕೂಡ ಅವ್ರ ಧ್ವನಿ ಸ್ವಲ್ಪ ಕಷ್ಟದಿಂದನೇ ಬಂದಿರತ್ತೆ ಹೊರಗೆ. ಐ ಥಿಂಕ್ ಅಜಯ್ ಈಸ್ ತುಂಬಾನೇ ಸೈಲೆಂಟ್ ಅಂತ ಹೇಳ್ಬೋದು. ಒಂದ್ ರೀತಿಲಿ ಹೇಳ್ಬೋದು ಟಾಲ್, ಡಾರ್ಕ್, ಹ್ಯಾಂಡ್ಸಮ್ ಅಂಡ್ ಸೈಲೆಂಟ್.
ಸೊ ಅವನು ಆ ಥರದವ್ರೆ. ಅವರು ಜಾಸ್ತಿ ಮಾತಾಡೋದಿಲ್ಲ ಯಾರ ಜೊತೆನೂ. ಹೇಳ್ತಾರಲ್ವಾ ಬಾಯಿ ಬಡಿಕೆ ಮುಂದೆ ತುಂಬಾ ಸೈಲೆಂಟ್ ಅಂತ, ಆ ಥರ ನಮ್ಮ ರಿಲೇಶನ್ಶಿಪ್ ಇದೆ. ಆ ಥರ ಮೊದಲನೇ ಸಲ ನೀವು ಅವ್ರನ್ನ ನೋಡಿದಾಗ ತುಂಬಾ ಕೋಪಿಷ್ಟ ಅಂತ ತುಂಬಾ ಕೋಪಿಷ್ಟ ಅನ್ನಿಸ್ತು. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒಬ್ಬ ವ್ಯಕ್ತಿ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ತನ್ನ ಪಾಡಕ್ ತಾನು ಕಾಫಿ ಕುಡಿತಾ ಇದ್ದಾನೆ, ಎಲ್ರು ಗುರಾಯಿಸ್ಕೊಂಡು ನೋಡ್ತಿದ್ದಾನೆ ಬೆಳಿಗ್ಗೆ. ಐ ಆಮ್ ಲೈಕ್, ಇದೊಂಥರ ವಿಚಿತ್ರ ಅನ್ಸತ್ತೆ ಅಲ್ವಾ? ಕೆಲ್ಸಕ್ಕೆ ಬಂದು ಯಾರ ಜೊತೆನೂ ಮಾತಾಡ್ದೆ ಅಂದ್ರೆ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಹವ್ ಆರ್ ಯು, ಅದನ್ನ ಬಿಟ್ಟು ಯಾರೋ ಒಬ್ರು ಒಂದು ಮೂಲೆನಲ್ಲಿ ಕೂತ್ಕೊಂಡು ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ರೆ ಅದೊಂಥರ ಇಟ್ಸ್ ಸ್ಟ್ರೇಂಜ್, ಇಟ್ಸ್ ವಿಯರ್ಡ್. ಯಾರು ವಿಯರ್ಡ್ ಆಗಿದ್ರೋ, ಯಾರು ವಿಚಿತ್ರವಾಗಿದ್ರೋ ಅಂತ ವ್ಯಕ್ತಿ ಜೊತೆ ಹೇಗೆ ಗೆಳತನ? ಕೇವಲ ಫ್ರೆಂಡ್ಶಿಪ್ ಆಯ್ತು, ಹಾಯ್ ಹಲೋ ಇಂದ ಶುರುವಾಯ್ತು. ಹ್ಯಾಂಡ್ ಶೇಕ್ ಮಾಡಿದ್ವಿ, ಆಮೇಲೆ ನಾವು ಮಾತಾಡೋಕ್ ಶುರು ಮಾಡಿದ್ವಿ ನಿಧಾನವಾಗಿ. ನಂಗೆ ಗೊತ್ತಾಯ್ತು ಅವನು ಇಂಟೆಲಿಜೆಂಟ್ ಅಂತ, ಅದಕ್ಕೆ ತುಂಬಾ ಕ್ವೈಟ್ ಇದ್ದಾರೆ ಅಂತ. ಆಮೇಲೆ ನಾವು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅದಾದ್ಮೇಲೆ ಕೆಲವೊಂದು ಡೈಲಾಗ್ ಎಕ್ಸ್ಚೇಂಜ್ ಆಯ್ತಾ? ಇಲ್ಲ, ಡೈಲಾಗ್ ಎಕ್ಸ್ಚೇಂಜ್ ಏನೂ ಆಗಿರ್ಲಿಲ್ಲ, ಹಾಯ್ ಹಲೋ ಇಂದಾನೆ ಶುರುವಾಯ್ತು. ಬಟ್ ಹೀಸ್ ನೀವು ಅಜಯ್ನ ಮೀಟ್ ಮಾಡಿದ್ರೆ, ನೀವು ಇಂಟರ್ವ್ಯೂನಲ್ಲಿ ಅವ್ರನ್ನ ನೋಡಿದ್ರೆ, ಅವ್ರು ಮಾತಾಡೋ ರೀತಿನೇ ಬೇರೆ, ಒಂಥರ ಬಾಬಾಜಿಗಳ ಥರ. ನಾನು ಒಬ್ರ ಹತ್ರ ಹೋಗಿ ನನ್ನ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡ್ರೆ ಅವರು ಒಂದು ಇಂಟೆಲಿಜೆಂಟ್ ಆಗಿರುವಂತ ಒಂದು ಉತ್ತರ ಕೊಡ್ತಾರೆ, ಆ ಥರದವ್ರು ಅವನು. ಅದೇ ಥರ ಆಯ್ತು. ಅವನು ಕೂಡ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದ ಒಂದು ಸಮಯದಲ್ಲಿ, ನಾನು ಕೂಡ ಒಂದು ರಿಲೇಶನ್ಶಿಪ್ ನಡೀತಾ ಇತ್ತು. ಆಗ ಹೋಗಿ ನಾನು ಅವನ ಹತ್ರ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೆ, ಅವನು ಕೂಡ ನನ್ನ ಹತ್ರ ಎಲ್ಲ ವಿಚಾರಗಳನ್ನು ಶೇರ್ ಮಾಡ್ಕೋತಾ ಇದ್ದ. ಅಂಡ್ ವಿ ಸ್ಟಾರ್ಟೆಡ್ ಫ್ರಮ್ ದೇರ್. ಅಂಡ್ ಆಮೇಲೆ ಅಫ್ಕೋರ್ಸ್ ನಾವು ನಮ್ಮ ರಿಲೇಶನ್ಶಿಪ್ ಬಿದ್ವಿ. ಮತ್ತೆ ಆನಂತರ ರಿಲೇಶನ್ಶಿಪ್ ಹೇಗಿತ್ತು ಅಂದ್ರೆ, ನೀವು ನಿಮ್ಮ ಮದುವೆಗೆ ಹೆಚ್ಚಿನ ಜನರನ್ನ ಕರೀಲೇ ಇಲ್ಲ? ಹೌದು, ಯಾರನ್ನೂ ಕೂಡ ಕರ್ದಿಲ್ಲ. ತುಂಬಾ ಜಾಸ್ತಿ ಅಲ್ಲ, ಯಾರನ್ನೂ ಕೂಡ ಕರ್ದಿಲ್ಲ. ನನ್ ಪ್ರಕಾರ ಅವ್ರ ಕಡೆಯಿಂದ 5-6 ಜನ ನೆಂಟ್ರಿದ್ರು, ನನ್ ಕಡೆಯಿಂದ 5-6 ಜನ ನೆಂಟ್ರಿದ್ರು. ಅದನ್ನ ಬಿಟ್ಟು ಒಬ್ಬ ಡೆಕೋರೇಟರ್ ಇದ್ದ. ಮತ್ತೆ ನನ್ಗೆ ನನ್ನ 2-3 ಜನ ಫ್ರೆಂಡ್ಸ್ ಬಂದಿದ್ರು ಮತ್ತೆ ಮದ್ವೆಗೋಸ್ಕರ, ಅಷ್ಟೇ. 2 ತಿಂಗಳು ನೀವು ಹನಿಮೂನ್ಗೆ ಹೋಗಿದ್ರಂತಲ್ಲ, ಅದು ಕೂಡ ನಿಜಾನ? ಅದು ನನ್ನ ಷರತ್ತಾಗಿತ್ತು ಮದ್ವೆಗೋಸ್ಕರ. ಇಲ್ಲ 2 ತಿಂಗಳು ನಾವು ಹನಿಮೂನ್ಗೆ ಹೋಗ್ಲೇಬೇಕು, ಇಡೀ ಪ್ರಪಂಚನ ಟೋರ್ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿದ್ದೆ. ಆಗ ನಾವು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು ಆಸ್ಟ್ರೇಲಿಯಾ ಇಂದ LAಗೆ. ಮಧ್ಯದಲ್ಲೇ ವಾಪಸ್ ಬಂದ್ವಿ? ಮಧ್ಯದಲ್ಲೇ ವಾಪಸ್ ಬಂದ್ವಿ. ಯಾಕಂದ್ರೆ ಅದನ್ನ ಜನತೆಗೂ ಕೂಡ ಹೇಳಿ. ಮಧ್ಯದಲ್ಲಿ ವಾಪಸ್ ಬಂದಿದ್ದಾಗ ನಾವು ಗ್ರೀಸಲ್ಲಿದ್ವಿ. ಆಗ ಆಲ್ರೆಡಿ 40 ದಿನ ಕಳ್ದು ಹೋಗಿತ್ತು. ಆಗ ತುಂಬಾ ಸುಸ್ತಾಗ್ಬಿಟ್ಟಿದ್ದ ಅವನು ಅನ್ಸತ್ತೆ. ಆಗ ಒಂದಿನ ಅವನು ಎದ್ಬಿಟ್ಟು ಹೇಳ್ದ, ನೋಡು ನನ್ಗೆ ಜ್ವರ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ನಾನು, ಅಯ್ಯೋ ಜ್ವರ ಬಂದ್ಬಿಟ್ಟಿದ್ಯಾ, ನಾನು ನಿನ್ಗೆ ಮೆಡಿಸಿನ್ ಕೊಡ್ತೀನಿ. ನಾವು ಆವಾಗ ಗ್ರೀಸಲ್ಲಿದ್ವಿ. ಆಗ ನನಗೆ ಮೆಡಿಸಿನ್ ಎಲ್ಲಿ ಸಿಗತ್ತೆ, ಮೆಡಿಸಿನ್ಗೋಸ್ಕರ ಎಲ್ಲಿ ಹೋಗಿ ಹುಡುಕ್ಬೇಕು, ಇದೆಲ್ಲ ತಲೆಯಲ್ಲಿತ್ತು. ನಾನು ಹೋಗಿ ಬ್ಯಾಗನ್ನ ಚೆಕ್ ಮಾಡಿದೆ, ಕ್ರೋಸಿನ್ ಇದೆಯಾ ಅಥವಾ ಏನಾದ್ರು ಅಂತ. ಆಗ ಅದಕ್ಕೆ ಅವನು, ಇಲ್ಲ ನನಗ್ ತುಂಬಾ ಜ್ವರ ಬಂದಿದೆ, ನನ್ನ ಆರೋಗ್ಯ ತುಂಬಾ ಹಾಳಾಗಿದೆ ಅಂತ. ಅದಕ್ಕೆ ನಾನು ಕೇಳ್ದೆ, ನಾನು ಏನ್ ಮಾಡ್ಲಿ ಈಗ ಅಂತ. ಅದಕ್ಕೆ ಅವನು ಹೇಳ್ದೆ, ಸರಿ ಮನೆಗೆ ಹೋಗೋಣ ಅಂತ. ಹೀಗಾಯ್ತು. ಆಗ ನಾನು ಹೇಳ್ದೆ, ಮನೆಗ? ಅದು ಬರೀ ಜ್ವರಕ್ಕೆ? ಹೌದು, ನನಗ್ ಸುಸ್ತಾಗಿದೆ, ಮನೆಗೆ ಹೋಗೋಣ, ಸಾಕಾಯ್ತು ನನ್ಗೆ ಅಂತ. ಆಗ ನಾವು ವಾಪಸ್ ಬಂದ್ಬಿಟ್ವಿ ಮಧ್ಯದಲ್ಲೇ ಎಲ್ಲಾನು ಬಿಟ್ಟು. ಮ್ಯಾಮ್, ನೀವು ಆ ಫಿಲ್ಮ್ ಮಾಡಿದ್ರಲ್ಲ ಕಭಿ ಖುಷಿ ಕಭಿ ಗಮ್, ಅದ್ರಲ್ಲಿ ನೀವು ಚಾಂದನಿ ಚೌಕ್ನ ತೋರಿಸಿದ್ರಿ. ನಾನು ಅಲ್ಲಿಂದಾನೆ ಬಂದಿರೋದು ಮ್ಯಾಮ್. ಐ ಬಿಲಾಂಗ್ ಫ್ರಮ್ ದೇರ್. ನೀವು ಮುಂಚೆನೆ ಮ್ಯಾಮ್, ನೀವು ಚಾಂದಿನಿ ಚೌಕಲ್ಲಿ ಶೂಟಿಂಗ್ ಮಾಡಿ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು? ನಾನಲ್ಲಿ ಶೂಟಿಂಗ್ ಮಾಡಿಲ್ಲ ಅನ್ಫಾರ್ಚುನೇಟ್ಲಿ. ಅದು ಪೂರ್ತಿ ಒಂದು ಸೆಟ್ ಆಗಿತ್ತು. ಚಾಂದಿ ಚೌಕ್ ತರ ಆ ಜಾಗ ಕಾಣಿಸುತ್ತೆ ಅಂದ್ರೆ ಶಭಾಷ್ ಟು ಮೈ ಸೆಲ್ಫ್ ಅಂಡ್ ಟು ಕರಣ್ ಫಾರ್ ದ್ಯಾಟ್. ಆದ್ರೆ ದಿಲ್ಲಿಯ ನಾನು ಚಾಂದಿ ಚೌಕ್ಗೆ ಹೋಗೇ ಇಲ್ಲ ಇಲ್ಲಿವರೆಗೂ. ಆದ್ರೆ ನಾನು ಇಲ್ಲಿವರೆಗೂ ದಿಲ್ಲಿನ ಎಷ್ಟು ನೋಡಿದೀನೋ, ಅಲ್ಲಿದ್ ಎಷ್ಟು ಊಟ ಮಾಡಿದೀನೋ, ಚೆನ್ನಾಗಿ ತಿಂದಿದ್ದೀನಿ. ಆದ್ರೆ ದಿಲ್ಲಿಯ ಆ ಬಣ್ಣ ಇದೆಯಲ್ಲ, ಆ ಫ್ಲೇವರ್ ಇದೆಯಲ್ಲ, ಅದು ನನಗೆ ತುಂಬಾನೇ ಇಷ್ಟ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಿಲ್ಲಿ ಊಟ ಏನೋ ಮಾಡಿದ್ದೀರಾ, ಆದ್ರೆ ನಿಮ್ಗೆ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ? ಬರಲ್ಲ ನಂಗೆ, ಅಡಿಗೆ ಮಾಡೋಕ್ ಬರಲ್ಲ ನನ್ಗೆ. ಅದು ಒಂದು ಅಪರಾಧ ಇದೆ ನನ್ನ ತಲೆ ಮೇಲೆ, ಇಲ್ವಾ? ಸರಿ, ಹಾಗಾದ್ರೆ ಯೋಚಿಸಿ, ಇವಾಗ ಹೆಣ್ಮಕ್ಳು ಕಾಲ ನಡೀತಾ ಇದೆ. ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ಅಜಯ್ ದೇವ್ಗನ್ಗೆ ಅಡಿಗೆ ಮಾಡಕ್ ಬರುತ್ತೆ. ಎಲ್ರಿಗೂ ಬರುತ್ತೆ. ನನ್ನ ಥಿಯರಿ ಏನಂತಂದ್ರೆ, ಅಡಿಗೆ ಮಾಡೋದಕ್ಕೆ ಅಂತಾನೆ ಇಷ್ಟು ಜನ ಇರೋವಾಗ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ ಊಟ ತಿನ್ನೋದಿಕ್ಕೆ. ಕರೆಕ್ಟಾ, ಹೌದಾ ಅಲ್ವಾ? ಮತ್ತೊಂದು ಪ್ರಶ್ನೆ, ಆ ಕಡೆ ಕೊಡಿ. ನಿಮ್ಗೆ ಫೇವ್ರೆಟ್ ಬಾಲಿವುಡ್ ಆಕ್ಟ್ರೆಸ್ ಯಾರು? ಯೂಶಲಿ ಮೀಡಿಯಾಲಿ ರೂಮರ್ಸ್ ಇರುತ್ತೆ, ಅದೇನಂದ್ರೆ ಫೀಮೇಲ್ ಆಕ್ಟ್ರೆಸಸ್ ಇರ್ತಾರಲ್ಲ, ಅವ್ರು ಯಾವತ್ತೂ ಬೆಸ್ಟ್ ಫ್ರೆಂಡ್ಸ್ ಆಗಲ್ಲ ಅಂತ. ಸೊ ನಿಮ್ಗೆ ನಿಮ್ ಫೇವ್ರೆಟ್ ಬಾಲಿವುಡ್ ಆಕ್ಟ್ರೆಸ್ ಯಾರು ಅಂತ? ನಾನು ಹೇಳ್ತೀನಿ, ನಾನು ಜಾಸ್ತಿ ಸೋಷಲೈಸ್ ಮಾಡೋದೇ ಇಲ್ಲ ಯಾರ ಜೊತೆನೂ ಕೂಡ. ಐ ಥಿಂಕ್ ಟು ಬಿ ಫ್ರೆಂಡ್ಸ್ ಯು ಹ್ಯಾವ್ ಟು, ಒಂದ್ ವೇಳೆ ನೀವು ಪಾರ್ಟಿಗೆ ಹೋಗೋರು ಆ ಥರ ಫ್ರೆಂಡ್ಸ್
ಐ ಆಮ್ ನಾಟ್ ಫ್ರೆಂಡ್ಸ್ ವಿತ್ ಎನಿಬಡಿ ಇನ್ ದಿಸ್ ಇಂಡಸ್ಟ್ರಿ. ನಾನು ಯಾರಿಗೂ ಫ್ರೆಂಡ್ಸ್ ಆಗೇ ಇಲ್ಲ ಈ ಇಂಡಸ್ಟ್ರಿನಲ್ಲಿ. ಆದ್ರೆ ನಾನು ಹೇಳಬೇಕು ಅಂದ್ರೆ ನಾನು ತುಂಬಾ ಜನ ಇದ್ದಾರೆ, ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಇಷ್ಟಪಡ್ತೀನಿ ಈ ಫಿಲಮ್ ಇಂಡಸ್ಟ್ರಿನಲ್ಲಿ. ಎಷ್ಟು ಜನ ನ್ಯೂ ಜನರೇಷನ್ ಅಲ್ಲಿ ಬಂದಿದ್ದಾರೋ ತುಂಬಾ ಜನನ. ಐ ಮೆಟ್ ವಿದ್ಯಾ, ನಂಗೆ ತುಂಬಾ ಇಷ್ಟ ಅವ್ರಂದ್ರೆ. ಅವರು ತುಂಬಾನೇ ಒಳ್ಳೆಯವರು, ತುಂಬಾ ತಮಾಷೆ ಮಾಡ್ತಿರ್ತಾರೆ, ನನ್ನ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ಸೊ ಐ ಥಿಂಕ್ ಶಿ ಇಸ್ ಲವ್ಲಿ. ಐ ಥಿಂಕ್ ತುಂಬಾ ಜನ ಇದ್ದಾರೆ ಆನೆಸ್ಟ್ಲಿ, ನನಗೆ ಗೊತ್ತು, ಇಷ್ಟಪಡ್ತೀನಿ. ಐ ಮೆಟ್ ಜಾಕ್ಲಿನ್, ಶಿ ಇಸ್ ಆಲ್ಸೋ ವೆರಿ ವೆರಿ ನೈಸ್. ಇನ್ಯಾರಿದ್ದಾರೆ, 1-2-3 ಹೆಸರಾದ್ರೂ ಹೇಳ್ಬೇಕು, 1 ನಿಮಿಷ ಹೇಳ್ತೀನಿ. ಐ ಮೆಟ್ ಆಲಿಯಾ. ಅಫ್ಕೋರ್ಸ್ ಆಲಿಯಾನ ನಾನು ಸ್ಟೂಡೆಂಟ್ ಆಫ್ ದ ಇಯರ್ ಸೆಟ್ ಅಲ್ಲಿ ಮೀಟ್ ಮಾಡಿದ್ದೀನಿ. ಐ ಆಮ್ ನಾಟ್ ರಿಯಲಿ ಜಾಸ್ತಿ ಇಂಟ್ರಾಕ್ಟ್ ಮಾಡಿಲ್ಲ ಅವ್ರ ಜೊತೆ. ಐ ಮೆಟ್ ಸಿದ್ಧಾರ್ಥ್ ಮಲ್ಹೋತ್ರಾ ಅಂಡ್ ಐ ನೋ ವರುಣ್ ವೆರಿ ವೆಲ್. ಅವರಿಬ್ರು ಕೂಡ ತುಂಬಾ ಒಳ್ಳೆಯವರು. ಐ ಲೈಕ್ ವೆರಿ ವೆರಿ ಮಚ್. ಎಸ್ ಅಫ್ಕೋರ್ಸ್ ಐ ಫಾರ್ಗಾಟ್ ಅಬೌಟ್. ಅಫ್ಕೋರ್ಸ್ ಅವರು ನನ್ನ ತಂಗಿಯಾಗಿ ಆಕ್ಟ್ ಮಾಡಿದ್ರು ದಿಲ್ ವಾಲೆನಲ್ಲಿ. ಶಿ ಇಸ್ ಆಲ್ಸೋ ಲವ್ಲಿ. ನೀವು ಸೆಟ್ಟಲ್ ಇರಬೇಕಾದ್ರೆ ಯಂಗ್ಸ್ಟರ್ ಯಾರು ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಭಯ ಆಗತ್ತಾ? ಐ ಹೋಪ್ ಭಯ ಆಗ್ತಾ ಇರ್ಬೋದು. ಐ ಹೋಪ್ ಖಂಡಿತ ಅವ್ರಿಗೆ ಭಯ ಆಗತ್ತೆ. ಯಾಕಂದ್ರೆ ನನ್ನ ಆರಾನಲ್ಲಿ ಅಷ್ಟು ಅಂದ್ರೆ ಅದಿರ್ಬೇಕಲ್ವಾ, ಆ ಭಯ ಎಲ್ರಿಗೂ ಇರ್ಬೇಕು. ಕಾಜೋಲ್, ನಾವು ನಿಮ್ಗೆ ಎಲ್ಲಾ ರೀತಿ ಪ್ರಶ್ನೆಗಳನ್ನ ಕೇಳಿದ್ವಿ. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ಸ್ಕ್ಯಾಂಡಲ್ ಇಲ್ಲ. ಮತ್ತೆ ನೀವು ಎಲ್ಲಾ ಪ್ರಶ್ನೆಗಳಿಗೂ ಬಹಳ ಸೊಗಸಾಗಿ ಉತ್ತರ ಕೊಟ್ಟಿದ್ದೀರಾ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ತೀರ್ಪನ್ನ ಕಾಜೋಲ್ ಅವರ ಮೊಕದ್ದಮೆ ಮೇಲೆ. ಆಪ್ಗೆ ಅದಾಲತ್ನಲ್ಲಿ ನಾವು ಮೊಕದ್ದಮೆ ನಡೆಸಿದ್ದು ಕಾಜೋಲ್ ಅವರ ಮೇಲೆ. ನಾವು ಅವರನ್ನ ಅವರ ತುಂಟತನದ ಬಗ್ಗೆ ಕೇಳಿದ್ವಿ, ಅವರ ಬಾಯ್ಬಡಿಕೆತನದ ಬಗ್ಗೆ, ಮತ್ತೆ ಅವರ ಸೋಂಬೇರಿತನದ ಬಗ್ಗೆ ಕೇಳಿದ್ವಿ, ಮತ್ತೆ ತಮ್ಮ ಮೇಲೆ ತಮಗಿರುವಂತ ವ್ಯಾಮೋಹದ ಬಗ್ಗೆ ಕೂಡ ಕೇಳಿದ್ವಿ. ಮತ್ತೀಗ ಸಮಯ ಬಂದಿದೆ ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ತೀರ್ಪನ್ನ ಕೇಳೋಣ. ಕಾಜಲ್, ನನ್ ಪ್ರಕಾರ ನಿಮ್ಗೆ ಒಂದು ಸುಂದರವಾದ ಅಭ್ಯಾಸ ಇದೆ. ಅದೇನು ಅಂದ್ರೆ ಯಾವಾಗ್ಲೂ ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರಾ. ಅಂಡ್ ಐ ಆಮ್ ಶೋರ್ ಆಡಿಯನ್ಸ್ ಕೂಡ ನೋಡ್ತಾ ಇದ್ದಾರೆ. ನೀವು ಯಾವ್ದೇ ಮುಚ್ಚು ಮರೆ ಇಲ್ದೆ ಉತ್ತರ ಕೊಡ್ತಾ ಇರೋದು. ಮತ್ತೆ ನಮ್ಮೆಲ್ರಿಗೂ ಇದು ಖಂಡಿತ ಗೊತ್ತಿದೆ, ರಜತ್ ಅವ್ರು ಕೇಳೋಂತ ಪ್ರಶ್ನೆಗೆ ಉತ್ತರ ಕೊಡೋದು ಅಷ್ಟು ಸುಲಭ ಅಲ್ಲ ಅಂತ. ಮತ್ತೆ ನೀವು ಹೇಳ್ತಾ ಇರೋ ರೀತಿ ಹೇಗಿದೆ ಅಂದ್ರೆ ನಿಮ್ ತಾಯಿಯವರು ಕಲ್ಸಿರೋ ತರ ಸತ್ಯನೇ ಮಾತಾಡ್ಬೇಕು, ಇಲ್ಲ ಅಂದ್ರೆ ಇಲ್ಲ. ನೀವು ಅದನ್ನ ನಿಮ್ ಜೀವನದಲ್ಲಿ ಪಾಲಿಸ್ತಾ ಇದ್ದೀರಾ. ಯಾಕಂದ್ರೆ ನೀವು ಕೊಡೋ ಪ್ರತಿ ಉತ್ತರದಲ್ಲೂ ಡಿಪ್ಲೊಮ್ಯಾಟಿಕ್ ಆಗು ಮಾತಾಡ್ತಾ ಇಲ್ಲ, ಮತ್ತೆ ಪೊಲಿಟಿಕಲ್ ಆಗು ಮಾತಾಡ್ತಿಲ್ಲ. ಬಹುಶಃ ನೀವು ಅದನ್ನ ಯೋಚನೆ ಮಾಡ್ತಿರ್ಬೋದೇನೋ, ಅದು ಆಡಿಯನ್ಸ್ಗೂ ಕನೆಕ್ಟ್ ಆಗ್ತಿರ್ಬೋದೇನೋ. ಆಮೇಲೆ ವಿಡಿಯೋನ ಎಡಿಟ್ ಮಾಡ್ಬಿಡೋಣ. ಬಹುಶಃ ಎಡಿಟ್ ಮಾಡುವ ಪ್ರಸಂಗ ಬರ್ದೇ ಇರ್ಬೋದು, ಯಾಕಂದ್ರೆ ನೀವು ಆ ರೀತಿ ಉತ್ತರ ಕೊಡ್ತಾ ಇದ್ದೀರಾ. ನಾನು ಅಬ್ಸರ್ವ್ ಮಾಡ್ತಿದ್ದೆ, ಈ ಆಡಿಯನ್ಸು ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ನಿಮ್ಮ ಪ್ರತಿಯೊಂದು ಡೈಲಾಗು, ಪ್ರತಿಯೊಂದು ಸಾಂಗು ಜೊತೆಗೆ ಹೇಳ್ತಾ ಇದ್ರು, ಹಾಡ್ತಾ ಇದ್ರು. ಈವನ್ ಆಸ್ ಅ ಜಡ್ಜ್ ಇಂಥ ಆಡಿಯನ್ಸ್ ಮುಂದೆ ಶಿಕ್ಷೆ ಕೊಟ್ಟು ಜಡ್ಜು ಯಾವತ್ತೂ ತಪ್ಪು ಮಾಡಲ್ಲ. ಥ್ಯಾಂಕ್ ಯು. ಕೇವಲ ನಮ್ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್. ಐ ಆಮ್ ಶೋರ್ ಇವರು ಕೂಡ ಅಗ್ರಿ ಮಾಡ್ಬೋದು. ಮತ್ತೆ ರಜತ್ ಅವ್ರು ಕೂಡ ಈ ವಿಷಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಇನ್ ಮುಂದೆ ಜಾಸ್ತಿ ಫಿಲಂ ಮಾಡಿ, ಯಾಕಂದ್ರೆ ಯು ಆರ್ ಅ ರೋಲ್ ಮಾಡೆಲ್ ಫಾರ್ ದೀಸ್ ಪೀಪಲ್ ಅಂಡ್ ಆಲ್ ಆಫ್ ಅಸ್. ಅಂಡ್ ವಿ ವುಡ್ ಲೈಕ್ ಟು ಸಿ ಮೋರ್ ಆಫ್ ಯು. ನಗ್ತಾ ಇರಿ ಮತ್ತೆ ನಗಿಸ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದೇ ಭರವಸೆಯೊಂದಿಗೆ, ಇದೇ ನಂಬಿಕೆಯೊಂದಿಗೆ ಕಾಜೋಲ್ ಅವರು ಇದೇ ರೀತಿಯಾಗಿ ಜನರನ್ನ ರಂಜಿಸ್ತಾ ಇರ್ಲಿ, ಜನರ ಮನಸ್ಸನ್ನ ಆಳ್ತಾ ಇರ್ಲಿ, ಇನ್ನಷ್ಟು ಸಿನಿಮಾಗಳನ್ನ ಮಾಡ್ತಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಪ್ರಕರಣವನ್ನ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಬ್ಬ ಹೊಸ ವ್ಯಕ್ತಿಯೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.